ओम शांति। मीठे बच्चे या ಕಯಾಮತ್ का समय है. ಶಿವಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಇದು ಕಯಾಮತ್ ಅಂದರೆ ಎಲ್ಲರ ಕರ್ಮಗಳ ಅಕೌಂಟನ್ನು ಕ್ಲೋಸ್ ಮಾಡಿಕೊಳ್ಳುವಂಥ ಸಮಯ. ರಾವಣನೇ ಸಬ್ಕೋ ಕಬರ್ ದಾಖಿಲ್ ಕರ್ದಿಯಾ. ಈ ಸಮಯದಲ್ಲಿ ಎಲ್ಲರನ್ನೂ ರಾವಣ ಏನು ಮಾಡಿಬಿಟ್ಟಿದ್ದಾನೆ, ಮಾಯಾ ಇದನ್ನಲ್ಲಿ ಕಬರ್ನಲ್ಲಿ ಅಂದರೆ ಸ್ಮಶಾನದಲ್ಲಿ ದಾಖಲು ಮಾಡಿಬಿಟ್ಟಿದ್ದಾನೆ ಅಜ್ಞಾನದಲ್ಲಿ. ಬಾಪ್ ಆಯಾ ಹೇ ಅಮೃತ್ ವರ್ಷಾಕರ್ ಸಾಥ್ ಲೇ ಜಾನೆ. ತಂದೆ ಬಂದಿರೋದು ಎಲ್ಲರನ್ನೂ ಈ ಒಂದು ಶಾಪಗ್ರಸ್ತರಾಗಿರೋನ್ನ ಜಾಗೃತ ಮಾಡಿ ಜೊತೆಯಲ್ಲಿ ಕರ್ಕೊಂಡೋಗ್ಲಿಕ್ಕೆ. ಜ್ಞಾನದ ಅಮೃತ ವರ್ಷ ಅಂದರೆ ಜ್ಞಾನದ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಪ್ರಶ್ನೆ, ಶಿವ ಬಾಬಾ को ಬೋಲಾ ಭಂಡಾರಿ भी कहा जाता है क्यों? ಶಿವ ಬಾಬಾರವ್ರಿಗೆ ಬೋಲಾ ಭಂಡಾರಿ ಅಂತ ಕರೀಲಾಗತ್ತೆ, ಯಾಕೆ? क्योंकि शिव भोलानाथ जब आते हैं तो गणिकाओं का, अहल्याओं का, कुब्जाओं का भी कल्याण कर उन्हें विश्व का मालिक बना देते हैं. ಯಾಕೆ ಅಂತಂದರೆ, ಶಿವ ಭೋಲಾನಾಥ ಯಾವಾಗ ಈ ಸೃಷ್ಟಿನಲ್ಲಿ ಬರ್ತಾರೆ ಆಗ ಗಣಿಕೆಯರಿಗೆ, ಅಹಲ್ಯರಿಗೆ, ಕುಬ್ಜೆಯರಿಗೆ ಅಂದರೆ ತುಂಬ ಒಂದು ಸಾಧಾರಣವಾಗಿರ್ತಕ್ಕಂಥ ಆತ್ಮಗಳಿಗೆ ಏನು ಮಾಡ್ತಾರೆ, ಕಲ್ಯಾಣ ಮಾಡಿ ಅವ್ರನ್ನೂ ಕೂಡ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. आते भी देखो पति दुनिया और पति शरीर में तो बोला हुआ ना. ಇಷ್ಟು ದೊಡ್ಡ ಅಥಾರಿಟಿ ಬರೋದು ಕೂಡ ಏನು ಬರ್ತಾರೆ ನೋಡಿ, ಎಷ್ಟೊಂದು ಸಾಧಾರಣವಾಗಿರ್ತಕ್ಕಂಥ ಶರೀರದಲ್ಲಿ, ಪತಿತ ಪ್ರಪಂಚದಲ್ಲಿ, ಪತಿತ ಶರೀರದಲ್ಲಿ ಬರ್ತಾರೆ. ಅಂದರೆ ಬೋಲ ಆಗಿದ್ದಾರಲ್ವ. बोले बाबा का डायरेक्शन है, मीठे बच्चे अब अमृत पियो, विकारों रूपी विष को छोड़ दो. ಈಗ ಬೋಲಾನಾಥ ತಂದೆಯ ಒಂದು ಡೈರೆಕ್ಷನ್ ಆಗಿದೆ, ಮಕ್ಕಳೇ ಈಗ ಜ್ಞಾನದ ಅಮೃತವನ್ನು ಕುಡೀರಿ, ವಿಕಾರಗಳೆಂಬ ವಿಷವನ್ನು ಬಿಟ್ಟುಬಿಡಿ, ವಿಕಾರಗಳ ವಿಷವನ್ನು ಬಿಟ್ಟುಬಿಡಿ. ಗೀತೆ ಇದೆ, ದೂರ ದೇಶಕ್ಕೆ ರಹನೆ ವಾಲ ಆಯಾ ದೇಶ ಪರಾಯೇ. ಭಾಳ ದೂರ ದೇಶದಲ್ಲಿರ್ತಕ್ಕಂಥವರು ಪರದೇಶದಲ್ಲಿ ಬಂದುಬಿಟ್ಟಿದ್ದಾರೆ. ಓಂ ಶಾಂತಿ. रूहानी बच्चों ने गीत सुना, अर्थात उन्होंने या शरीर के कान कर्मेंद्रिय द्वारा गीत सुना. ಮಧುರ ಮಕ್ಕಳು, ಆತ್ಮೀಕ ಮಕ್ಕಳು ಹಾಡನ್ನು ಕೇಳಿದ್ರಿ. ಅಂದರೆ ಈ ಒಂದು ಶರೀರದ ಕಿವಿಗಳು ಅಥವಾ ಕರ್ಮೇಂದ್ರಿಯಗಳಿಂದ ಗೀತೆಯನ್ನು ಕೇಳಿದ್ರಿ. ದೂರ ದೇಶಕ್ಕೆ ಮುಸಾಫಿರ್ ಆತೆ. ದೂರ ದೇಶದ ಒಂದು ಮುಸಾಫಿರ್ ಯಾತ್ರಿಕ ಬರ್ತಾರೆ. ತುಂಬಿ ಮುಸಾಫಿರೋನ, ನೀವು ಕೂಡ ಏನಾಗಿದ್ದೀರಿ, ಮುಸಾಫಿರ್ ಯಾತ್ರಿಕರಾಗಿದ್ದೀರಲ್ವ. ಜೋ ಭಿ ಮನುಷ್ಯ ಆತ್ಮ ಸಬ್ ಮುಸಾಫಿರ್. ಯಾರೆಲ್ಲ ಮನುಷ್ಯಾತ್ಮರಿದ್ದಾರೆ ಎಲ್ಲರೂ ಕೂಡ ಏನಾಗಿದ್ದಾರೆ, ಯಾತ್ರಿಕರಾಗಿದ್ದಾರೆ. ಆತ್ಮಕ ಕೋಯಿ ಭಿ ಘರ್ ನಹೀ ಹೈ. ಆತ್ಮಗಳಿಗೆ ಯಾವುದೇ ಮನೆ ಇಲ್ಲ. ಆತ್ಮ ಹೈ ನಿರಾಕಾರ. ಶರೀರಕ್ಕೆ ಮನೆ ಬೇಕಾಗುತ್ತೆ. ಆತ್ಮಗಳು ನಿರಾಕಾರಿ ಲೋಕದಲ್ಲಿ ಇದ್ದವು. ನಿರಾಕಾರಿ ದುನಿಯಾ ಮೇ ರಹನೆ ವಾಲೆ ನಿರಾಕಾರಿ ಆತ್ಮ ಹೈ. ನಿರಾಕಾರಿ ಪ್ರಪಂಚದಲ್ಲಿರ್ತಕ್ಕಂಥದ್ದು ಯಾರೋ ನಿರಾಕಾರಿ ಆತ್ಮಗಳು. ಉನ್ಕೋ ಕಹಾ ಜಾತಾ ಹೈ ನಿರಾಕಾರಿ ಆತ್ಮೋಂ ಕಾ ಘರ್. ಅದಕ್ಕೆ ಹೇಳಲಾಗುತ್ತೆ ನಿರಾಕಾರಿ ಆತ್ಮಗಳ ಒಂದು ಮನೆ. ದೇಶ್ ವ ಲೋಕ್, ಅದಕ್ಕೆ ದೇಶ ಅಂತಲೂ ಹೇಳ್ಬೋದು, ಪರದೇಶ ಅಥವಾ ಲೋಕ ಅಂತಲೂ ಕರಿಬೋದು. ಉನ್ಕೋ ಜೀವಾತ್ಮೋಂ ಕಾ ದೇಶ ಕಹಾ ಜಾತಾ ಹೈ. ಇದಕ್ಕೆ ಈ ಪ್ರಪಂಚಕ್ಕೆ ಜೀವಾತ್ಮಗಳ ಪ್ರಪಂಚ, ದೇಶ ಅಂತ ಹೇಳ್ಬೋದು. आत्मा ये जहाँ आकर शरीर में जब प्रवेश करती है तो निराकारी सो साकार बन जाती है. ನಂತರ ಆತ್ಮಗಳು ಯಾವಾಗ ಬರ್ತವೆ, ಆಕಾರ ಶರೀರದಲ್ಲಿ ಯಾವಾಗ ಪ್ರವೇಶ ಮಾಡ್ತವೆ, ಆವಾಗ ನಿರಾಕಾರ ರೂಪದಲ್ಲಿರುವಂಥ ಆತ್ಮಗಳು ಏನಾಗ್ಬಿಡ್ತವೆ, ಸಾಕಾರ ರೂಪವನ್ನು ಧಾರಣೆ ಮಾಡಿಬಿಡ್ತವೆ. ಐಸಾ ನಹಿ ಕಿ ಆತ್ಮಾಂಕ ಕೊಯ್ ರೂಪ ನಹಿ. ಈ ರೀತಿಯೂ ಇಲ್ಲ, ಆತ್ಮಗಳಿಗೆ ಯಾವುದೋ ರೂಪ ಇದೆ ಅಂತಲ್ಲ. ರೂಪ ಬಿ ಜರೂರ್ ಹೇ, ನಾಮ್ ಬಿ ಹೇ. ರೂಪನೂ ಅವಶ್ಯಕವಾಗಿದೆ, ಹೆಸರು ಕೂಡ ಇದೆ. ಇತನಿ ಚೋಟಿ ಆತ್ಮ ಕಿತನಾ ಪಾರ್ಟ್ ಬಜಾತಿ ಹೇ.
ಇಷ್ಟೇಷ್ಟು ಸೂಕ್ಷ್ಮಾತಿ ಸೂಕ್ಷ್ಮಾತ್ಮ ಎಷ್ಟು ದೊಡ್ಡ ರೋಲನ್ನು ಪಾತ್ರವನ್ನು ಅಭಿನಯಿಸುತ್ತೆ. ಫಿರ್ ಇಸ್ ಶರೀರ ದ್ವಾರ, ಆಮೇಲೆ ಶರೀರದ ಮುಖಾಂತರ ಇಷ್ಟೆಲ್ಲ ಪಾತ್ರಗಳನ್ನು ಆತ್ಮಗಳು ಅಭಿನಯಿಸ್ತವೆ. ಹರ್ ಏಕ್ ಆತ್ಮ ಮೇ ಪಾರ್ಟ್ ಬಚಾನೆ ಕಾ ಕಿತ್ನಾ ರೆಕಾರ್ಡ್ ಬರಾವ, ಪ್ರತಿಯೊಂದು ಆತ್ಮದಲ್ಲಿ ಕೂಡ ಅವರವ್ರ ಪಾತ್ರಗಳನ್ನು ಅಭಿನಯಿಸುವಂಥ ಒಂದು ರಿಕಾರ್ಡ್ ಅಂತಕ್ಕಂಥದ್ದು ತುಂಬಿದೆ. रिकॉर्ड एक बार भर जाता है फिर उनको कितनी बारी रिपीट करो वही चलेगा. ಒಂದ್ಸಲ ಹಾಡನ್ನು ರೆಕಾರ್ಡ್ ಮಾಡಿಬಿಟ್ರೆ ನೀವು ಎಷ್ಟು ಸಲ ಬೇಕಾದರೂ ಪ್ಲೇ ಮಾಡ್ಬೋದು ಅಂತ ರೆಕಾರ್ಡಿಂಗ್ ಸಿಸ್ಟಮ್ ಆ ಥರ ಇದೆ. ऐसा आत्मा भी इस शरीर के अंदर रिकॉर्ड है जिसमें 84 जन्मों का पार्ट भरा हुआ. ಅದೇ ರೀತಿ ಬಾಬಾ ಹೇಳ್ತಾರೆ ಆತ್ಮದಲ್ಲಿ ಈ ಶರೀರದ ಒಳಗಡೆ ರೆಕಾರ್ಡ್ ಇದೆ. ಇದರಿಂದ ಆತ್ಮ 84 ಜನ್ಮಗಳ ಪಾತ್ರವನ್ನು ಏನು ಮಾಡುತ್ತೆ, ಅಭಿನಯಿಸುತ್ತೆ. ಆತ್ಮ ಏನು ಮಾಡುತ್ತೆ, 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತೆ. ಜೈಸೆ ಬಾಪ್ ನಿರಾಕಾರ ವೈಸೆ ಆತ್ಮ ಭೀ ನಿರಾಕಾರ ಹೈ. ಹೇಗೆ ಶಿವಭಾವ ನಿರಾಕಾರ ಆಗಿದ್ದಾರೆ, ಅದೇ ರೀತಿ ಆತ್ಮನೂ ಕೂಡ ನಿರಾಕಾರ ಆಗಿದೆ. ಕहाँ कहाँ ಶಾಸ್ತ್ರೋं में लिख दिया है नाम रूप से न्यारा. ಕೆಲವು ಕಡೆ ಶಾಸ್ತ್ರಗಳಲ್ಲಿ ಬರೆದು ಬಿಟ್ಟಿದ್ದಾರೆ ನಾಮರೂಪದಿಂದ ಭಿನ್ನ. ಪರಂತು ನಾಮ ರೂಪ ಸೆ ನ್ಯಾರಿ ಕೋಯಿ ವಸ್ತು ನಹಿ ಹೋತಿ. ಆದರೆ ನಾಮರೂಪದಿಂದ ಭಿನ್ನವಾಗಿರುವಂಥದ್ದು ಯಾವುದೇ ವಸ್ತು ಇಲ್ಲವೇ ಇಲ್ಲ. ಆಕಾಶ ಬಿ ಪೋಲಾರ್ ಹೇ, ನಾಮ್ ತೋ ಹೈನಾ ಆಕಾಶ್. ಈಗ ಆಕಾಶಕ್ಕೂ ಕೂಡ ಪೋಲಾರ್ ಅಂತಾರೆ, ಹೆಸರಿದೆಯಲ್ವ ಆಕಾಶ ಅಂತ. ಬಿಗರ್ ನಾಮ್ ಕೋಯಿ ಚೀಸ್ ಹೋತೀನಿ, ಹೆಸರಿಲ್ಲದೆ ಇರೋದು ಯಾವುದನ್ನ ವಸ್ತು ಇದೆಯಾ? ಇವಾಗ ಹೊಸದಾಗಿ ಏನೋ ಒಂದು ಪ್ರಾಡಕ್ಟ್ ತಯಾರಾಗುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೂ ಒಂದು ಹೆಸರು ಕೊಡ್ತಾರಲ್ವ. ಮನುಷ್ಯ ಕೇತೆ ಹೇ ಪರಂಪಿತಾ ಪರಮಾತ್ಮ, ಜನರು ಹೇಳ್ತಾರೆ ಪರಂಪಿತಾ ಪರಮಾತ್ಮ. अब दूर देश में हो तब ಆತ್ಮಯೇ रहती. ಈಗ ದೂರ ದೇಶದಲ್ಲಿ ಎಲ್ಲ ಆತ್ಮಗಳು ವಾಸ ಮಾಡ್ತಾ ಇದ್ರು. ಯಾವ ದೇಶ ಅದು? ಪರಮಧಾಮ. ವಹ ಆಕಾಶ ಸಾಕಾರ ದೇಶ, ಇದು ಸಾಕಾರ ಜಗತ್ತು, ಅದು ಪರಮಧಾಮ. इसमें भी दो का राज्य चलता है, ರಾಮ ರಾಜ್ और ರಾವಣ ರಾಜ್. ಈ ಭೂಮಿ ಮೇಲೆ ಎರಡು ರಾಜ್ಯ ನಡೆಯುತ್ತೆ. ಸತ್ಯುಗ ತ್ರೇತಾಯುಗದಲ್ಲಿ ಯಾವ ರಾಜ್ಯ ನಡೆಯುತ್ತೆ? ರಾಮ ರಾಜ್ಯ. ದ್ವಾಪರಯುಗ ಕಲಿಯುಗ ಯಾವ ರಾಜ್ಯ ನಡೆಯುತ್ತೆ? ರಾವಣ ರಾಜ್ಯ. आधा कल्प है राम राज्य, आधा कल्प है रावण राज्य. अर्ध कल्प राम राज्य ನಡೆಯುತ್ತೆ, ಇನ್ನರ್ಧ ಕಲ್ಪ ರಾವಣ ರಾಜ್ಯ ನಡೆಯುತ್ತೆ. ಬಾಬಾ ಕभी बच्चों के लिए दुख का राज्य थोड़ी बनाएंगे. ಶಿವಬಾಬಾ ಬಂದ್ಬಿಟ್ಟು ದುಃಖದ ಪ್ರಪಂಚವನ್ನು ಮಾಡೋದಿಲ್ಲ. कहते हैं ईश्वर ही दुख सुख देते हैं. ಹೇಳ್ತಾ ಇದ್ದಾರೆ ಈಶ್ವರನೇ ಸುಖ ದುಃಖ ಎರಡು ಕೊಡ್ತಾರೆ ಅಂತ ಜನ. ಬಾಬಾ ಸಮझाते कभी बच्चों को दुख नहीं देता हूँ. ಶಿವಬಾಬಾ ಹೇಳ್ತಾರೆ ನಾನು ಎಂದೂ ಕೂಡ ಯಾರಿಗೂ ದುಃಖವನ್ನು ಕೊಡೋದಿಲ್ಲ. ಮೇರಾ ನಾಮ ಹಿ ದುಃಖ ಅರ್ಥ ಸುಖ ಕರ್ತ. ಶಿವಬಾಬಾ ಏನು ಹೇಳ್ತಾರೆ, ನನ್ನ ಹೆಸರೇ ಆಗಿದೆ ದುಃಖ ದೂರ ಮಾಡ್ತಕ್ಕಂಥವ್ರು, ಸುಖ ಕೊಡ್ತಕ್ಕಂಥವ್ರು. ಯಾ ಮನುಷ್ಯಂಕ ಭೂಲ, ಈ ರೀತಿ ಹೇಳೋದು ಮನುಷ್ಯರ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಈಶ್ವರ ಕಭಿ ದುಃಖ ನಹಿ ದೇಂಗೆ ಈ ಸಮಯ ಹಿ ದುಃಖ ಧಾಮ್. ಈಶ್ವರ ಎಂದೂ ದುಃಖ ಕೊಡೋದಿಲ್ಲ. ಈ ಸಮಯದಲ್ಲಿ ನಡೀತಾ ಇರೋದು ಎಂಥ ಧಾಮ? ದುಃಖ ಧಾಮ. ಆಧಾ ಕಲ್ಪ ರಾವಣ ರಾಜ್ಯ ಮೇ ದುಃಖ ಹಿ ದುಃಖ ಮಿಲ್ತಾ ಹೇ. ಅರ್ಧ ಕಲ್ಪದಿಂದ ರಾವಣ ರಾಜ್ಯದಲ್ಲಿ ಬರೀ ಜನಕ್ಕೆ ಏನು ಸಿಗ್ತಾ ಬಂದಿದೆ? ದುಃಖನೇ ದುಃಖ ಸಿಗ್ತಾ ಬಂದಿದೆ. ಸುಖಕ ರತ್ತಿ ನಹಿ, ಒಂಚೂರು ಸುಖ ಇಲ್ಲ ಅಂತಾರೆ ಈ ಕಲಿಯುಗದಲ್ಲಿ. ಸುಖಧಾಮೆ ಫಿರ್ ದುಃಖ ಹೋತಾ ಹಿ ನಹಿ. ಸತ್ಯುಗ ಏನಿದೆ, ಸುಖಧಾಮ ಬರೋದೇನಿದೆ, ಅದರಲ್ಲಿ ಒಂಚೂರು ಕೂಡ ಏನಿರೋದಿಲ್ಲ, ದುಃಖ ಇರೋದಿಲ್ಲ. ಬಾಬಾ ಸ್ವರ್ಗ ಕಿ ರಚನಾ ರಚತೆ ಹೇ. ಶಿವ ತಂದೆ ಬಂದು ಸ್ವರ್ಗದ ರಚನೆಯನ್ನು ಮಾಡ್ತಾ ಇದ್ದಾರೆ. ಅಭಿ ತುಮ್ ಹೋ ಸಂಗಮ ಯುಗ ಪರ್. ಈಗ ನೀವಿಲ್ಲಿದ್ದೀರಿ ಸಂಗಮ ಯುಗದಲ್ಲಿ. ಏನ್ಕೋ ನೈ ದುನಿಯಾ ತೋ ಕೋಯಿ ನಹಿ ಕಹೆಂಗೆ. ಈ ಒಂದು ಪ್ರಪಂಚಕ್ಕೆ ಯಾರು ಹೊಸ ಪ್ರಪಂಚ ಅಂತ ಹೇಳೋದಿಲ್ಲ. ನೈ ದುನಿಯಾ ಕಾ ನಾಮ ಹೇ ಸತ್ಯಯುಗ. ಹೊಸ ಪ್ರಪಂಚದ ಹೆಸರು ಏನಾಗಿರುತ್ತೆ? ಸತ್ಯಯುಗ. वही फिर पुराना होता है तो अब उनको कलयुग कहा जाता है. ಈ ಪ್ರಪಂಚನೇ ಹಳೆದಾಗತ್ತೆ, ನಂತರ ಈ ಪ್ರಪಂಚ ಹಳೆದಾದ್ಮೇಲೆ ಇದಕ್ಕೆ ಕಲಿಯುಗ ಅಂತ ಕರೀಲಾಗುತ್ತೆ. ನೈ ಚೀಸ್ ಅಚ್ಚಿ ಫಿರ್ ಪುರಾನಿ ಚೀಸ್ ಖರಾಬ್ ದಿಕಾಯಿ ದೇತಿ. ಹೊಸದಾಗಿ ವಸ್ತು ತಯಾರಾಗ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ, ಚೆನ್ನಾಗಿರಿಸುತ್ತೆ.
ಆಮೇಲೆ ಹಳೇದಾಗ್ತಾ ಆಗ್ತಾ ಏನಾಗುತ್ತೆ, ನೋಡಲಿಕ್ಕೆ ಒಂಥರ ಅಗ್ಲಿ ಆಗಿಬಿಡುತ್ತೆ. ತೋ ಪುರಾನಿ ಚೀಸ್ ಕೋ ಖಲಾಸ್ ಕಿಯಾ ಜಾತಾ ಹೈನಾ. ಹಳೆ ವಸ್ತುಗಳನ್ನು ಏನು ಮಾಡ್ತಾರೆ, ಗುಜರಿಗೆ ಹಾಕ್ತಾರೆ, ಇಲ್ಲ ಎಲ್ಲ ಇದು ಮಾಡ್ತಾರೆ, ಡೆಮಾಲಿಷ್ ಮಾಡ್ತಾರೆ. ಮನುಷ್ಯ ವಿಶ್ಕೋಗಿ ಸುಖ ಸಮಸ್ತೆ ಹೇ. ಈ ಮನುಷ್ಯರು ಕಲಿಯುಗದಲ್ಲಿ ಏನು ತಿಳ್ಕೊಂಡಿದ್ದಾರೆ, ವಿಕಾರಗಳನ್ನೇ ಸುಖ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಗಾಯ ಬಿ ಜಾತಾ ಹೇ ಅಮೃತ್ ಚೋಡ್ ವಿಶ್ವ ಕಹಿಕೋ ಕಾಯ. ಹೇಳ್ತಾರೆ, ಅಮೃತ ಬಿಟ್ಟು ವಿಷಾನ ಯಾಕಪ್ಪ ಕುಡಿತೀರಾ ಅಂತ. ಫಿರ್ ಕೇತೆ ಹೇ ತೇರೆ ಬಾನೆ ಸರುಖ ಬಲ. ಹೇಳ್ತಾರೆ ಆಮೇಲೆ ಏನಂತ, ನಾವು ಉದ್ಧಾರ ಆದರೆ ಎಲ್ಲರೂ ಉದ್ಧಾರ ಆಗ್ತಾರೆ. ಆಪ್ ಜೋ ಆಕರ್ ಕರೆಂಗೆ ಉಸ್ಮೆ ಬಲ ಹಿ ಹೋಗ. ನೀವೇನು ಮಾಡ್ತೀರೋ ಅದರಿಂದ ನಿಮ್ಗೆಲ್ರಿಗೂ ಉನ್ನತಿ ಆಗತ್ತೆ. ನಹಿ ತೋ ರಾವಣ ರಾಜ್ಯ ಮೇ ಮನುಷ್ಯ ಬೂರಾ ಕಾಮಿ ಕರೆಂಗೆ. ಈ ಒಂದು ರಾವಣ ರಾಜ್ಯದಲ್ಲಿ ಮನುಷ್ಯರು ಕೆಟ್ಟ ಕರ್ಮಗಳನ್ನೇ ಮಾಡ್ತಾರೆ. ವಹ ತೋ ಅಬ್ ಬಚ್ಚೋं का पता पड़ा है गुरु नानक को 500 ವರ್ಷ ಹುಯೇ ಫಿರ್ ಕಬ್ ಆಯೆಂಗೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಗುರು ನಾನಕ್ ಇದ್ದು 500 ವರ್ಷಗಳು ಆಗಿದೆ. ಗುರು ನಾನಕ್ ಇದ್ದಾಗ ಎಷ್ಟು ಟೈಮ್ ಆಗಿದೆ, 500 ವರ್ಷಗಳಾಗಿದೆ. ತೊ ಕಹೆಂಗೆ ಉನ್ಕಿ ಆತ್ಮ ತೋ ಜ್ಯೋತಿ ಜ್ಯೋತಿ ಸಮಾಧಿ. ಹೇಳ್ತಾರೆ ಏನಂತ, ಗುರು ನಾನಕ್ನ ಆತ್ಮ ಜ್ಯೋತಿಯಲ್ಲಿ ಏನಾಗಿ ಹೋಗ್ಬಿಟ್ಟಿದೆ ಅಂತಾರೆ, ಐಕ್ಯ ಆಗೋಗಿದೆ ಅಂತಾರೆ. ಜಾಯಂಗೆ ಫಿರ್ ಕೇಸೆ. ಮತ್ತೆ ಎಲ್ಲಿಗೆ ಹೋಗುತ್ತೆ, ತುಮ್ ಕಹೆಂಗೆ ಆಜ ಸೆ 4500 ವರ್ಷ ಕೆ ಬಾದ್ ಫಿರ್ ಗುರು ನಾನಕ್ ಆಯೇಗಾ. ನೀವು ಹೇಳ್ತೀರಾ ಇಂದಿಗೆ 5000 ವರ್ಷಗಳು, 4500 ವರ್ಷಗಳ ನಂತರ ಗುರು ನಾನಕ್ ಆತ್ಮ ಬರುತ್ತೆ. 4000 ವರ್ಷಗಳು ಗುರು ನಾನಕ್ ಆತ್ಮ ಪರಂಧಾಮದಲ್ಲಿ ಇದ್ದೋಗುತ್ತೆ. 500 ವರ್ಷ ಇರುವಾಗ ಅಷ್ಟೇ ಈ ಪ್ರಪಂಚ ಅದು ಬರುತ್ತೆ. तुम्हारी बुद्धि में सारी वर्ल्ड की हिस्ट्री ಜಾಗ್ರಫಿ ಚಕ್ರ ಚಲ್ತಾ रहता है. ನಿಮ್ಮ ಬುದ್ಧಿನಲ್ಲೇ ಟೋಟಲ್ ಸೃಷ್ಟಿ ಚಕ್ರ ಸುತ್ತುತ್ತಾ ಇರುತ್ತೆ. इस समय सब तमो प्रधान है, इसको ಕಯಾಮತ್ ಕಾ ಸಮಯ ಕಹಾ ಜಾತ. ಈ ಟೈಮ್ನಲ್ಲಿ ಎಲ್ಲ ಆತ್ಮಗಳು ತಮೋ ಪ್ರಧಾನರಾಗ್ಬಿಟ್ಟಿದ್ದಾರೆ. ಈ ಒಂದು ಪ್ರಪಂಚಕ್ಕೆ ಕಯಾಮತ್ ಸಮಯ ಅಂತ ಹೇಳಲಾಗುತ್ತೆ. ಸಭಿ ಮನುಷ್ಯ ಜೈಸೆ ಕಿ ಮರೆ ಪಡೆ ಹೇ. ಎಲ್ಲ ಮನುಷ್ಯರು ಏನಾಗ್ಬಿಟ್ಟಿದ್ದಾರೆ, ಇವತ್ತು ಸತ್ತಿದ್ದಾರೆ, ಸತ್ತಂಗಿದ್ದಾರೆ. ಜಬ್ಕಿ ಸಬ್ಕಿ ಜ್ಯೋತಿ ಬುಜಾಯಿ. ಎಲ್ಲರ ಆತ್ಮ ಜ್ಯೋತಿಗಳು ಆರ್ಬಿಟ್ಟಿದೆ ಅಂತ, ಆರಿ ಹೋಗುವಂಥ ಪರಿಸ್ಥಿತಿ ಇದೆ. ಬಾಪಾತೆ ಸಬ್ಕೋ ಜಗಾನೆ. ಈ ರೀತಿ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಾಗ ಆತ್ಮಗಳನ್ನು ಚೆನ್ನಾಗಿ ಪ್ರಜ್ವಲಿತ ಮಾಡಲಿಕ್ಕೆ ತಂದೆ ಬರ್ತಾರೆ. ಬಚ್ಚೆ ಜೋ ಕಾಮ್ ಚಿತಾ ಪರ್ ಬೈಟ್ ಬಸಮ್ ಹೋಗಯೆ ಉನೋಕೋ ಅಸುಲ್ ಅಮೃತ್ ವರ್ಷಾಕ್ ಸೆ ಜಗಾಯ ಸಾಥ್ ಲೇ ಜಾಯಂಗೆ. ಇವತ್ತೇನು ಮಕ್ಕಳು ವಿಕಾರಗಳ ಮೇಲೆ ಬಿದ್ದೋಗ್ಬಿಟ್ಟು ಏನು ಭಸ್ಮೀಭೂತ ಆಗೋಗ್ಬಿಟ್ಟಿದ್ದಾರೆ, ಅವ್ರನ್ನ ಎಚ್ಚರಿಸಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಮಾಯಾ ರಾವಣನೆ ಕಾಮಚಿತಾ ಪರ್ ಬಿಟಾಯ ಕಬರ್ಸ್ತಾನ್ ಕರ್ದಿಯಾ. ಇವತ್ತು ಮಾಯಾ ರಾವಣ ಕಾಮಚಿತೆಯ ಮೇಲೆ ಕೂಡಿಸ್ಬಿಟ್ಟು ಕಬರ್ಸ್ ದಾಖಿಲ್ ಮಾಡಿಬಿಟ್ಟಿದ್ದಾನೆ ಅಂತಾರೆ. ಸಬೀಸು ಎಲ್ಲರ ಆತ್ಮಗಳು ಏನಾಗ್ಬಿಟ್ಟಿದ್ದಾವೆ, ನಿದ್ರಾವಸ್ಥೆಯಲ್ಲಿ ಇದ್ದಾವೆ. अब बाबा ज्ञान अमृत पिलाते हैं. अब ज्ञान अमृत कहाँ, यह पानी कहाँ है. ಈಗ ತಂದೆ ಬಂದು ಜ್ಞಾನಾಮೃತವನ್ನು ಕುಡಿಸ್ತಾ ಇದ್ದಾರೆ. ಎಲ್ಲಿ ಜ್ಞಾನಾಮೃತ, ಎಲ್ಲಿ ನೀರು. ಸಿಖ್ लोगों को बड़ा दिन होता है तो बड़े धूमधाम से तालाब को साफ करते हैं ना. ಹೀಗೆ ಸಿಖ್ ಜನರದ್ದು ಒಂದು ಹಬ್ಬ ಇರುತ್ತೆ, ಗುರುನಾನಕ್ ಜಯಂತಿ ಇರುತ್ತೆ. ಅವತ್ತು ಎಲ್ಲ ಸೇರಿಬಿಟ್ಟು ಏನು ಮಾಡ್ತಾರೆ, ಅಮೃತ್ಸರದಲ್ಲಿ ದೊಡ್ಡ ಸರೋವರ ಇದೆ ಅವ್ರದ್ದು, ಅಮೃತ್ ಸರೋವರದಲ್ಲಿ ಅದನ್ನೆಲ್ಲ ತಲಾಬ್ ಏನಿದೆ ಅದನ್ನು ಕ್ಲೀನ್ ಮಾಡ್ತಾರೆ. ಮಿಟ್ಟಿ ನಿಕಾಲ್ತಾ ಇಸ್ಲಿಯೇ ನಾಮ್ ರಕ್ಕಾ ಹೇ ಅಮೃತ್ಸರ್. ಅದರಲ್ಲಿರೋ ಮಣ್ಣೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳಿತಾರೆ. ಅದರಿಂದ ಅದಕ್ಕೆ ಹೆಸರೇ ಇಟ್ಟಿದ್ದಾರೆ ಅಮೃತ್ಸರ್ ಅಂತ. ಅಮೃತ್ ಕಾ ತಲಾವೆ, ಅಮೃತದ್ದು ಒಂದು ಕೊಳ ಇದೆ. ಗುರು ನಾನಕ್ನೇ ಬಿ ಬಾಬಾ ಕಿ ಮಹಿಮಾ ಕಿ ಹೇ. ಗುರುನಾನಕ್ ಶಿವಬಾಬಾ ಅವ್ರದ್ದು ಏನು ಮಾಡಿದ್ದಾರೆ, ಗುಣಗಾನ ಮಾಡಿದ್ದಾರೆ. खुद कहते हैं एक ओंकार निराकार सत्य नाम सत्ಪುರುಷ ಅಕಾಲ್. ಅನೇಕ ಹೆಸರುಗಳು ಸಿಖ್ ಧರ್ಮದಲ್ಲಿ ಇದ್ದಾವೆ ಅಂತಾರೆ. ಏಕ್ ಓಂಕಾರ ನಿರಾಕಾರ ಅಂತ ಹೇಳಿದ್ದಾರೋ ಗುರುನಾನಕ್, ಸತ್ಯನಾಮ್ ಅಂತ ಹೇಳಿದ್ದಾರೋ ಗುರುನಾನಕ್, ಅಕಾಲ್ ಅಂತ ಹೇಳಿದ್ದು ಅವರೇನೆ. ಸದೈವ್ ಸಚ್ ಬೋಲ್ತೆ ಹೇ. ಅವರು ಯಾವಾಗಲೂ ಸತ್ಯವನ್ನೇ ಎಲ್ರಿಗೂ ತಿಳಿಸ್ತಾರೆ. ಸತ್ಯನಾರಾಯಣ ಕಿ ಕಥಾ ಬಿ ಹೈನಾ. ಸತ್ಯನಾರಾಯಣ ಕಥೆ ಇದೆಯಲ್ವಾ, ಮನುಷ್ಯ ಭಕ್ತಿ ಮಾರ್ಗ ಮೇ ಕಿತ್ನಿ ಕಥಾಯೇ ಸುನಾತೆ ಆಯೆ. ಜನರು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಥೆಗಳನ್ನು ಹೇಳ್ಕೊಂಡು ಬಂದುಬಿಟ್ಟಿದ್ದಾರೆ.
अमर कथा तीजरी की कथा कहते हैं शंकर ने पार्वती को कथा सुनाई. ಅಮರ ಕಥೆ ಅಂತಾರೆ, ತೀಜ್ರಿ ಕಥೆ ಅಂತಾರೆ, ಕಥೆಯನ್ನು ಪಾರ್ವತಿಗೆ ಶಂಕರ ಹೇಳಿದ್ರು ಅಂತಾರೆ. ಮತ್ತು ಸೂಕ್ಷ್ಮ ತನ್ಮೆ रहने वाला वहाँ फिर कथा कौन सी सुनाई है. ಶಂಕರ ಸೂಕ್ಷ್ಮ ಲೋಕದಲ್ಲಿರೋ ಅಂಥವ್ರು, ಅವ್ರಿಗೆ ಎಲ್ಲಿಂದ ಕಥೆ ಹೇಳಲಿಕ್ಕಾಗತ್ತೆ. ಸಬ್ ಬಾತೆ ಬಾಪ್ ಬೈಟ್ ಸಮझाते हैं. ಈ ಎಲ್ಲ ವಿಚಾರಗಳನ್ನು ಶಿವತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. कि वास्तव में तुमको अमरनाथ अमर कथा सुनाई अमर लोक में ले जाने मैं आया हूँ. ಶಿವತಂದೆ ಹೇಳ್ತಾರೆ, ವಾಸ್ತವದಲ್ಲಿ ನಾನು ನಿಮ್ಮನ್ನು ಅಮರ ಕಥೆ ತಿಳಿಸಿ ಅಮರಲೋಕದಲ್ಲಿ ಕರ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ದೀನಿ ಅಂತ ಶಿವತಂದೆ ಹೇಳ್ತಾರೆ. ಮೃತ್ಯು ಲೋಕ ಸೆ ಅಮರ ಲೋಕ ಮೇ ಲೇ ಜಾತಾ ಹೂँ. ತಂದೆ ಹೇಳ್ತಾರೆ, ನಾನು ಈ ಕಲಿಯುಗದ ಮೃತ್ಯು ಲೋಕದಿಂದ ನಿಮ್ಮನ್ನು ಅಮರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಬಾಕಿ सूक्ष्म वतन में पार्वती ने क्या दोष किया है जो उनको अमर कथा सुनाएंगे. ಬಾಕಿ ಸೂಕ್ಷ್ಮ ಲೋಕದಲ್ಲಿ ಪಾರ್ವತಿ ಏನು ದೋಷ ಮಾಡಿದ್ರು ಅವ್ರಿಗೆ ಅಮರ ಕಥೆ ಹೇಳಲಿಕ್ಕೆ. ಶಾಸ್ತ್ರ में तो अनेक कथाएं लिख दी है. ಶಾಸ್ತ್ರಗಳಲ್ಲಿ ಏನು ಬರೆದು ಬಿಟ್ಟಿದ್ದಾರೆ, ಅನೇಕ ಅಮರ ಕಥೆಗಳು ಇತ್ತು ಅಂತೇಳ್ಬಿಟ್ಟು ಬರೆದು ಬಿಟ್ಟಿದ್ದಾರೆ. ಸತ್ಯನಾರಾಯಣ ಕಿ ಸತ್ಯ ಕಥಾ ಹೈ ನಹಿ. ಸತ್ಯನಾರಾಯಣ ಸತ್ಯ ಕಥೆ ಇಲ್ಲ ಅಂತ. ತುಮ್ನೆ ಕಿತನೆ ಸತ್ಯನಾರಾಯಣ ಕಿ ಕಥಾಯೇ ಸುನಿ ಹೋಂಗೆ. ನೀವು ಎಷ್ಟೊಂದು ಸತ್ಯನಾರಾಯಣ ಕಥೆಗಳನ್ನು ಕೇಳಿದ್ದಿರ್ಬೋದು. ಫಿರ್ ಸತ್ಯನಾರಾಯಣ ಕೋಯಿ ಜಾನ್ತೆ ಬಂತೆ ಹೈ ಕ್ಯಾ. ಯಾರಾದರೂ ಸತ್ಯನಾರಾಯಣ ಆಗ್ತಾರೇನೋ, ಅವ್ರು ಹೀಗೆ ಗಿರ್ತೆ ಜಾತೆ, ಇನ್ನು ಕೆಳಗಡೆ ಇಳಿತಾ ಹೋಗ್ತಾರೆ ಅಂತಾರೆ ಬಾಬಾ. ಅಭಿ ತೋ ತುಮ್ ಸಮಸ್ತೆ ಹೋ ಹಮ್ ನರಸೆ ನಾರಾಯಣ ನಾರಿ ಸೆ ಲಕ್ಷ್ಮಿ ಬಂತೆ. ಈಗ ನೀವು ತಿಳ್ಕೊತಾ ಇದ್ದೀರಿ, ನಾವೇ ನರನಿಂದ ನಾರಾಯಣ ಆಗ್ತೇವೆ. यह है अमरलोक में जाने के लिए सच्ची सत्यनारायण की कथा. ಇದಾಗಿದೆ ನೀವು ಅಮರಲೋಕಕ್ಕೆ ಹೋಗೋದಕ್ಕೋಸ್ಕರ ಸತ್ಯನಾರಾಯಣ ಕತೆ, ಸತ್ಯ ಕತೆ. ಇದು ತೀಜ್ರಿ ಕಿ ಕಥಾ, ಇದಕ್ಕೆ ತೀಜ್ರಿ ಕತೆ ಅಂತ ನಾವು ಹೇಳ್ತಾರೆ. ತುಮ್ ಆತ್ಮಕೋ ಜ್ಞಾನ ಕಾ ತೀಸರಾ ನೇತ್ರ ಮಿಲಾ ಹೇ. ಈಗ ನಮಗೇನು ಸಿಕ್ಕಿದೆ, ಆತ್ಮಗಳಿಗೆ ಜ್ಞಾನದ ಮೂರನೇ ನೇತ್ರ ಅನ್ನೋದು ಸಿಕ್ಕಿದೆ. ಬಾಬಾ ಸಮझाते तुम ही गुलगुल पूजते फिर 84 जन्मों के बाद तुम ही पुजारी बने हो, इसलिए गाया हुआ है आपे ही पूज आपे ही पुजारी. ಈಗ ತಂದೆ ತಿಳಿಸ್ಕೊಡ್ತಾರೆ, ನೀವೇ ಸುಂದರವಾಗಿರ್ತಕ್ಕಂಥ ಪೂಜ್ಯರು ಆಗಿದ್ದಿರಿ. 84 ಜನ್ಮಗಳನ್ನು ನೀವು ತೆಗೆದುಕೊಂಡು ಪೂಜಾರಿಗಳು ಆಗಿಬಿಟ್ಟಿದ್ದೀರಿ. ಅದರಿಂದ ಗಾಯನ ಇದೆ, ನಾವೇ ಪೂಜ್ಯರು ನಾವೇ ಪೂಜಾರಿಗಳು ಅಂತ ಗಾಯನ ನಡೀತಾ ಬಂದಿದೆ. ಬಾಬಾ ಕೇತೆ ಹೇ ಮೈ ತೋ ಸದೈ ಪೂಜ್ಯ ಹೂँ. ತಂದೆ ಹೇಳ್ತಾರೆ, ನಾನಂತೂ ಯಾವಾಗಲೂ ಏನಾಗಿರ್ತೀನಿ, ಪೂಜ್ಯನಾಗಿರ್ತೇನೆ. ತುಮಕೋ ಆಕಾರ ಪೂಜಾರಿ ಸೆ ಪೂಜ್ಯ ಬನಾತಾ. ತಂದೆ ಬಂದುಬಿಟ್ಟು ಪೂಜಾರಿಗಳನ್ನು ಏನು ಮಾಡ್ತಾ ಇದ್ದಾರೆ, ಪೂಜ್ಯರನ್ನಾಗಿ ಮಾಡ್ತಾ ಇದ್ದಾರೆ. ವಾಹೆ ಪತಿತ್ ದುನಿಯಾ ಸತ್ಯುಗ್ ಮೇ ಪೂಜ್ಯ ಪಾವನ್ ಮನುಷ್ಯ. ಇಸ್ ಸಮಯ ಹೇ ಪೂಜಾರಿ ಪತಿತ್ ಮನುಷ್ಯ. ಸತ್ಯುಗ ಪೂಜ್ಯ ಪಾವನ ಪ್ರಪಂಚ ಇತ್ತು. ಈ ಸಮಯದಲ್ಲಿ ಪೂಜಾರಿ ಪತಿತ ಮನುಷ್ಯರಾಗ್ಬಿಟ್ಟಿದ್ದಾರೆ. ಸಾಧು ಸಂತರು ಹಾಡ್ತಾ ಇರ್ತಾರೆ, ಪತಿತ ಪಾವನ ಸೀತಾರಾಮ ಬಾ ಅಂತೇ ಬಿಟ್ಟು ಕರೀತಾ ಇರ್ತಾರೆ. ಅಕ್ಷರ ಹೇ ರೈಟ್, ಈ ಅಕ್ಷರಗಳೆಲ್ಲ ಸರಿ ಇದೆ. ಸಬ್ ಸೀತಾಯೇ ಬ್ರೈಡ್ಸ್ ಹೇ. ಎಲ್ಲ ಆತ್ಮರೂಪಿ ಸೀತೆಯರು ಏನಾಗ್ಬಿಟ್ಟಿದ್ದಾವೆ, ವಧುಗಳಾಗ್ಬಿಟ್ಟಿದ್ದಾವೆ. ಕೇತೆ ಹೇ ರಾಮ್ ಆಕರ್ ಹಮ್ಕೋ ಪಾವನ್ ಬನಾವ್. ಹೇಳ್ತಾ ಇರ್ತಾರೆ, ರಾಮ ಬಂದು ನಮ್ಮನ್ನು ಪಾವನ ಮಾಡು. ಸಬ್ ಭಕ್ತಿಯ ಪುಕಾರ್ತೆ ಹೇ ಆತ್ಮಯೇ ಪುಕಾರ್ತೆ ಹೇ. ಎಲ್ಲ ಭಕ್ತರು ಕೂಗ್ತಾ ಇರ್ತಾರೆ, ಆತ್ಮನೆ ಕೂಗುತ್ತೆ, ಹೇ ರಾಮ್ ಅಂತ ಕರೆಯುತ್ತೆ. ಗಾಂಧೀಜಿ भी ಗೀತಾ ಸುನಾಕರ್ ಪೂರಿ ಕರ್ತೆ ಥೇ. फिर कहते थे ए पतित पावन ಸೀತಾರಾಮ್. ಗಾಂಧಿನೂ ಕೂಡ ಸ್ಟೋರೀಸ್ ಹೇಳ್ತಾ ಇದ್ರು, ಭಗವದ್ಗೀತೆಯನ್ನು ಓದ್ತಾ ಇದ್ರು, ಪೂರ್ತಿ ಮಾಡ್ತಾ ಇದ್ರು ಭಗವದ್ಗೀತೆ ಪಾರಾಯಣ. ಆಮೇಲೆ ಹೇಳ್ತಾ ಇದ್ರು ಕೊನೆಗೆ ಪತಿತ ಪಾವನ ಸೀತಾರಾಮ್ ಅಂತ. ಅವ್ರ ಪ್ರೇಯರ್ ಮಂತ್ರನೇ ಇದೇ ಆಗಿತ್ತು. ಅಭಿ ತುಮ್ ಜಾನ್ತೆ ಹೋ ಗೀತಾ ಕೊಯ್ ಕೃಷ್ಣನೇ ನಹಿ ಸುನಾಯ್. ಈಗ ನಿಮ್ಗೆ ಗೊತ್ತಾಗೋಗಿದೆ, ಶ್ರೀಕೃಷ್ಣ ಭಗವದ್ಗೀತೆ ಹೇಳಲಿಲ್ಲ. ಬಾಬಾ कहते हैं ಒಪಿನಿಯನ್ ಲೇತೆ ರಹೋ ಕಿ ಈಶ್ವರ ಸರ್ವವ್ಯಾಪಿ ನಹಿ. ನೀವು ಅಭಿಪ್ರಾಯ ಬರೆಸಿ, ಈಶ್ವರನು ಸರ್ವವ್ಯಾಪಿ ಅಲ್ಲ. ಗೀತಾ ಕಾ ಭಗವಾನ್ ಶಿವ ಹೇ ನಾಕಿ ಶ್ರೀಕೃಷ್ಣ. ಗೀತೆಯ ಭಗವಂತ ಶಿವ ಆಗಿದ್ದಾರೆ, ಶ್ರೀಕೃಷ್ಣ ಅಲ್ಲ. ಪಹಲೆ ತೋ ಪೂಚೋ ಗೀತಾ ಕಾ ಭಗವಾನ್ ಕಿಸ್ಕೋ ಕಹಾ ಜಾತಾ ಹೈ. ಮೊಟ್ಟ ಮೊದಲು ನೀವು ಕೇಳಬೇಕಾಗಿದೆ, ಗೀತೆಯ ಭಗವಂತ ಯಾರು? ಭಗವಾನ್ ನಿರಾಕಾರಕೋ ಕಹೆಂಗೆ ಯಾ ಸಾಕಾರಕೋ. ಭಗವಂತ ಅಂತ ನಿರಾಕಾರನಿಗೆ ಹೇಳಲಿಕ್ಕಾಗತ್ತಾ, ಸಾಕಾರನಿಗೆ ಹೇಳಲಿಕ್ಕಾಗತ್ತಾ?
ಕೃಷ್ಣ ತೋ ಹೈ ಹಿ ಸಾಕಾರ, ಶಿವ ಹೈ ನಿರಾಕಾರ. ಶ್ರೀಕೃಷ್ಣ ಅಂತೂ ಸಾಕಾರದಲ್ಲಿದ್ದವರು, ಕೃಷ್ಣ ಅಂತೂ ಸಾಕಾರದಲ್ಲಿದ್ದವರು, ಶಿವ ಅಂತೂ ನಿರಾಕಾರ ಸ್ವರೂಪಿ. ಸಿರ್ಫ್ ಇಸ್ ತನಕ ಆಧಾರ ಲೇತೆ ಹೇ. ಈಗ ಅವರು ಬಂದು ಏನು ಮಾಡ್ತಾ ಇದ್ದಾರೆ, ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ತಾ ಇದ್ದಾರೆ. ಬಾಕಿ ಮಾತಾ ಕಾ ಗರ್ ಮೇ ಜನ್ಮ ನಹಿ ಲೇತಾ ಹೈ. ಭಗವಂತ ಎಂದೂ ಕೂಡ ತಾಯಿ ಹೊಟ್ಟೆಯಲ್ಲಿ ಹುಟ್ಟೋದಿಲ್ಲ. ಶಿವಕೋ ಶರೀರ ಹೈ ನಹಿ, ಶಿವನಿಗೆ ಶರೀರ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಹಾ ತೋ ಇಸ್ ಮನುಷ್ಯ ಲೋಕ ಮೇ ಸ್ಥೂಲ ಶರೀರ, ಈ ಪ್ರಪಂಚದಲ್ಲಿ ಮನುಷ್ಯರದು ಸ್ಥೂಲ ಶರೀರ ಇದೆ. ಬಾಬಾ ಕಾ ಸಚ್ಚಿ ಸತ್ಯನಾರಾಯಣ ಕಿ ಕಥಾ ಸುನಾತಿ. ಶಿವ ತಂದೆ ಬಂದು ಮಕ್ಕಳಿಗೆ ಸತ್ಯನಾರಾಯಣ ಕಥೆಯನ್ನು ಹೇಳ್ತಾ ಇದ್ದಾರೆ. बाबा की महिमा है पतित पावन, सर्व का सद्गति दाता, सर्व का लिबरेटर, ದುಃಖಕರ್ತ ಸುಖಕರ್ತ. ತಂದೆಯ ಮಹಿಮೆ ಇದೆ. ಏನಂತ ಮಹಿಮೆ ಇದೆ? ಸರ್ವರಿಗೂ ಸದ್ಗತಿಯನ್ನು ಕೊಡ್ತಕ್ಕಂಥವ್ರು, ಎಲ್ಲರಿಗೂ ಲಿಬರೇಟ್ ಮಾಡ್ತಕ್ಕಂಥವ್ರು, ದುಃಖನ ದೂರ ಮಾಡ್ತಕ್ಕಂಥವ್ರು, ಸುಖವನ್ನು ಕೊಡ್ತಕ್ಕಂಥವ್ರು. ಅಚ್ಚಾ ಸುಖ ಕಹಾ ಹೋತಾ ಹೈ? ಒಳ್ಳೆಯದು ಸುಖ ಎಲ್ಲಿರುತ್ತೆ? ಯಹಾ ನೈ ಹೋ ಸಕ್ತಾ. ಈ ದುಃಖದ ಮೇಲೆ ಸುಖ ಇರಲಿಕ್ಕೆ ಸಾಧ್ಯ ಇಲ್ಲ. ಸುಖ ಮಿಲೇಗಾ ದೂಸರಾ ಜನ್ಮ ಮೇ. ಸುಖ ಎಲ್ಲಿ ಸಿಕ್ಕುತ್ತೆ? ನೆಕ್ಸ್ಟ್ ಜನ್ಮದಲ್ಲಿ ಸಿಗುತ್ತೆ. ಜಬ್ ಪುರಾನಿ ದುನಿಯಾ ಖತಮ್ ಹೋ और ಸ್ವರ್ಗ की ಸ್ಥಾಪನಾ ಹೋ ಜಾಯೆಂಗೆ. ಸುಖ ಯಾವಾಗಿರುತ್ತೆ? ಹಳೆ ಪ್ರಪಂಚ ಸಮಾಪ್ತಿ ಆಗಬೇಕು, ಹೊಸ ಪ್ರಪಂಚ ಸ್ಥಾಪನೆ ಆಗಬೇಕು, ಆವಾಗ ಸುಖ ಆಗುತ್ತೆ ಅಂತ ತಂದೆ ಹೇಳ್ತಾರೆ. ಅಚ್ಚಾ ಲಿಬರೇಟ್ ಕಿಸ್ಸೆ ಕರ್ತೆ ಹೈ? ಒಳ್ಳೆಯದು ಲಿಬರೇಟ್ ಯಾವುದರಿಂದ ಮಾಡ್ತಾರೆ? ರಾವಣಕ್ಕೆ ದುಃಖ ಸೇ. ಪರಮಾತ್ಮ ಒಂದು ಲಿಬರೇಟ್ ಮಾಡೋದು ಯಾವುದರಿಂದ? ರಾವಣನ ದುಃಖದಿಂದ. ಯಹ ದುಃಖ ಧಾಮ. ಈ ಕಲಿಯುಗ ಏನಾಗ್ಬಿಟ್ಟಿದೆ? ದುಃಖಧಾಮ ಆಗಿದೆ. ಅಚ್ಚಾ ಫಿರ್ ಗೈಡ್ ಬಿ ಬಂತೆ ಹೇ. ಶಿವಬಾಬಾ ಬಂದು ಏನು ಮಾಡ್ತಾರೆ? ಎಲ್ಲರಿಗೂ ಗೈಡು ಕೂಡ ಆಗ್ತಾರೆ. ಈ ಶರೀರ ತೋ ಯಹ ಖತಮ್ ಹೋ ಜಾತೆ. ಈ ಶರೀರ ಅಂತೂ ಇಲ್ಲೇ ಹೋಗ್ಬಿಡುತ್ತೆ. ಆತ್ಮಗಳೇನಾಗ್ತವೆ? ಮನೆಗೆ ಹೋಗ್ತವೆ. ಬಾಕಿ ಆತ್ಮ ಎಂಬ ಲೇ ಜಾತೆ. ಕರ್ಕೊಂಡು ಹೋಗೋದು ಯಾವುದನ್ನು? ಶಿವಬಾಬಾ ಬಂದು ಆತ್ಮಗಳನ್ನು ಕರ್ಕೊಂಡು ಹೋಗ್ತಾರೆ. ಪಹಲೆ ಸಾಜನ್ ಫಿರ್ ಸಜನಿ ಹೋ ಜಾತೆ. ಮೊದಲು ಸಾಜನ್ ಬರ್ತಾರೆ, ಆಮೇಲೆ ಸಜನಿಯನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಯಹ ಅವಿನಾಶಿ ಸಲೋನ ಸಾಜನ್. ಇಲ್ಲಿ ಶಿವಬಾಬಾ ಏನಾಗಿದ್ದಾರೆ? ಅವಿನಾಶಿ ಆಗಿರ್ತಕ್ಕಂಥ ಪ್ರಿಯತಮ. ಅವಿನಾಶಿ ಸಲೋನಾ ಸಾಜನ್ ಸಬ್ಕೋ ದುಃಖ ಸೆ ಚುಡಾಯಿ ಪವಿತ್ರ ಬನಾಯಿ ಗರ್ ಲೇ ಜಾತೆ. ಎಲ್ಲರನ್ನೂ ಈ ಪ್ರಪಂಚದಿಂದ ಪ್ಯೂರಿಫೈ ಮಾಡಿ, ದುಃಖದಿಂದ ಬಿಡುಗಡೆ ಮಾಡಿ ವಾಪಸ್ ಮನೆಗೆ ತಂದೆ ಕರ್ಕೊಂಡು ಹೋಗ್ತಾರೆ. ಶಾದಿ ಕರ್ ಜಬ್ ಆತೆ ಹೈ ತೋ ಪಹಲೆ ಹೋತಾ ಹೈ ಪತಿ. ಮದುವೆ ಮಾಡಿಕೊಂಡು ಬರ್ತಾರೆ ಅಂದರೆ ಮೊದಲು ಪತಿ ಬರ್ತಾರೆ, ಪಿಚಾಡಿ ಪತ್ನಿ ರಹತಿ. ಅವರಿಂದ ಯಾರಿರ್ತಾರೆ? ಪತ್ನಿ ಇರ್ತಾರೆ ಮ್ಯಾರೇಜ್ ಆದಮೇಲೆ. ಫಿರ್ ಬರಾತ್ ಹೋತಿ, ಆಮೇಲೆ ಮೆರವಣಿಗೆ ಇರುತ್ತೆ ಅಂತ. ಅಬ್ ತುಮಾರಿ ಮಾಲಾ ಭಿ ಐಸಿ ಹೈ. ಈಗ ನಿಮ್ಮ ಮಾಲೆನೂ ಕೂಡ ಈ ರೀತಿ ಇದೆ. ಊಪರ್ ಮೇ ಶಿವ ಬಾಬಾ ಫೂಲ್, ಉಸ್ಮೇ ನಮಸ್ಕಾರ ಕರೆಂಗೆ. ಎಲ್ಲದಕ್ಕಿಂತಲೂ ಟಾಪಲ್ಲಿ ಯಾರು? ಶಿವ ಬಾಬಾ ಇದ್ದಾರೆ, ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಫಿರ್ ಯುಗಲ್ದಾನ ಬ್ರಹ್ಮ ಸರಸ್ವತಿ ಹೇ. ಆನಂತರ ಯಾರಿದ್ದಾರೆ? ದಂಪತಿಗಳು ಬ್ರಹ್ಮ ಸರಸ್ವತಿ. ಫಿರ್ ಹೋ ತುಮ್, ಆಮೇಲೆ ನೀವಿದ್ದೀರಿ. ಜೋ ಬಾಬಾಕ್ಕೆ ಮದದ್ಗಾರ್ ಬಂತೆ ಹೋ. ಆಮೇಲೆ ನೀವೇನಾಗ್ತೀರಿ? ತಂದೆಗೆ ಸಹಯೋಗಿಗಳು ಆಗ್ತೀರಾ. ಫೂಲ್ ಶಿವ ಬಾಬಾ ಕಿ ಯಾದ್ ಸೆ ಹಿ ಸೂರ್ಯವಂಶಿ ವಿಷ್ಣು ಕಾ ಮಾಲ ಬನೆ ಹೋ. ನೀವು ಹೂಗಳು ಶಿವಬಾಬಾರವರ ನೆನಪಿನಿಂದ ಸೂರ್ಯವಂಶಿ ವಿಷ್ಣುವಿನ ಮಾಲೆಯ ಮಣಿಗಳು ಕೂಡ ನೀವು ಆಗ್ತೀರಾ. ಬ್ರಹ್ಮ ಸರಸ್ವತಿ ಸೋ ಲಕ್ಷ್ಮೀನಾರಾಯಣ ಬಂತೆ ಹೇ. ಬ್ರಹ್ಮ ಸರಸ್ವತಿನೇ ಏನಾಗ್ತಾರೆ? ನೆಕ್ಸ್ಟು ಲಕ್ಷ್ಮೀನಾರಾಯಣರಾಗ್ತಾರೆ. ಲಕ್ಷ್ಮೀನಾರಾಯಣ ಸೋ ಬ್ರಹ್ಮ ಸರಸ್ವತಿ ಬಂತೆ. ಲಕ್ಷ್ಮೀನಾರಾಯಣರ ಏನಾಗ್ತಾರೆ? ಬ್ರಹ್ಮ ಸರಸ್ವತಿ ಆಗ್ತಾರೆ. ಇನ್ಹೋನೆ ಮೆಹನತ್ ಕಿ ಅಬ್ ಪೂಜಾ ತಬ್ ತೋ ಪೂಜಾ ಹೋತೆ. ಅವರು ಕಷ್ಟಪಟ್ಟು ಇಷ್ಟೆಲ್ಲ ಯಜ್ಞ ಕಟ್ಟಿ ಇಷ್ಟೊಂದು ಮಕ್ಕಳಿಗೆ ಜ್ಞಾನ ಕೊಟ್ಟು ಇಷ್ಟೊಂದು ಸತ್ಯುಗಕ್ಕೆ ಆತ್ಮಗಳನ್ನ ರೆಡಿ ಮಾಡ್ತಾ ಇರೋದ್ರಿಂದ ಅವ್ರಿಗೇನು ನಡೆಯುತ್ತೆ? ಪೂಜೆ ನಡೆಯುತ್ತೆ. ಕೊಯ್ಕು ಪತಾ ನಹಿ ಮಾಲಾ ಕ್ಯೂ ಕ್ಯಾ ಚೀಸೆ. ಮಾಲೆ ತಿರ್ಸ್ತಾ ಇರೋರಿಗೆ ಮಾಲೆ ಏನು ಅನ್ನೋದೇ ಗೊತ್ತಿಲ್ಲ ಅಂತಾರೆ. ಮಾಲೆ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ, ಏನೋ ಮಣಿಗಳಷ್ಟೇ. ಆಯ್ಸಾ ಮಾಲಾ ಫೇರ್ತೆ ಇರತ್ತೆ. ಈ ರೀತಿ ಮಾಲೆಗಳನ್ನು ಏನು ಮಾಡ್ತಾ ಇರ್ತಾರೆ? ತಿರುಗಿಸ್ತಾ ಇರ್ತಾರೆ. 16,108 ಕಿ ಬಿ ಮಾಲಾ ಹೋತಿ ಹೇ. 16,108 ಮಾಲೆನೂ ಕೂಡ ಇರುತ್ತೆ.
ಬಡೆ ಬಡೆ ಮಂದಿರೋ ಮೇ ರಕ್ಕಿ ಹೋತಿ ಹೇ. ದೊಡ್ಡ ದೊಡ್ಡ ಮಂದಿರಗಳಲ್ಲಿ ಏನು ಮಾಡಿರ್ತಾರೆ, ಮಂದಿರಗಳಲ್ಲಿ ಮಾಲೆಗಳನ್ನು ಇಟ್ಟಿರ್ತಾರೆ. ಫಿರ್ ಕೊಯ್ ಕಹಾಸೆ ಸೀಕೆ ಕಿಂಚೆಂಗೆ. ಕೆಲವ್ರು ಎಲ್ಲಿಂದನೋ ಇದು ಮಾಡ್ತಾರೆ. ಬಾಬಾ ಬಾಂಬೆ ಮೇ ಲಕ್ಷ್ಮೀನಾರಾಯಣಕ್ಕೆ ಮಂದಿರ ಮೇ ಜಾತೆ ಥೆ. ಈ ಬ್ರಹ್ಮ ಬಾಬಾರವರು ಮೊದಲು ಭಕ್ತಿ ಮಾರ್ಗದಲ್ಲಿದ್ದಾಗ ಎಲ್ಲಿಗೆ ಹೋಗ್ತಾ ಇದ್ರು? ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಮಾಲಾ ಜಾಕರ್ ಫೇರ್ತೆ थे. ಅಲ್ಲಿ ಹೋಗ್ಬಿಟ್ಟು ಮಂದಿರದಲ್ಲಿ ಮಾಲೆಯನ್ನು ತಿರುಗಿಸ್ತಾ ಇದ್ರು. ರಾಮ್ ರಾಮ್ ಜಾಪ್ತೆ थे ಕ್ಯೋಂಕಿ ಫೂಲ್ ಏಕ್ ಬಾಪ್ ಹಿ ಐನ. ರಾಮ ರಾಮ ಅಂತ ತಿರುಗಿಸ್ತಾ ಇದ್ರು, ಯಾಕೆಂದರೆ ಹೂವು ಒಬ್ಬರೇ ಆಗಿದ್ದಾರಲ್ವ. ಫೂಲ್ ಕೋ ಹಿ ರಾಮ್ ರಾಮ್ ಕೇತೆ. ಹೂವಿಗೇನೆ ಏನು ಹೇಳ್ತಾರೆ? ರಾಮ ರಾಮ ಅಂತ ಹೇಳ್ತಾರೆ. ಫಿರ್ ಸಾರಿ ಮಾಲಾ ಪರ ಮಾಥಾ ಟೋಕ್ತೆ. ಮತ್ತು ಎಲ್ಲ ಮಾಲೆಗಳಿಗೂ ಕೂಡ ಏನು ಮಾಡ್ತಾರೆ? ತಲೆಗೆ ಹಣೆಗೆ ಹಚ್ಕೊತಾರೆ. ಜ್ಞಾನ ಕುಚ್ ಭಿ ನಹಿ. ಅಂದರೆ ಜನಕ್ಕೆ ಒಂಚೂರು ಏನೋ ತಿಳುವಳಿಕೆ ಇಲ್ಲ. ಪಾದ್ರಿ ಲೋಗ್ ಉನ್ಕೆ ಹಾತ್ ಮೇ ಭಿ ಮಾಲಾ ಫೇರ್ತೆ ಹೇ. ಪಾದ್ರಿ ಜನರು ಕೂಡ ಮಾಲೆಯನ್ನು ತಿರುಗಿಸ್ತಾರೆ. ಅಂದರೆ ಪ್ರತಿಯೊಂದು ಧರ್ಮದಲ್ಲಿ ಮಾಲೆ ಜಪಿಸುವಂಥ ವ್ಯವಸ್ಥೆಗಳು ಇದ್ದಾವೆ. ಪಾದ್ರಿ ಕೆ ಹಾತ್ ಮೇ ಮಾಲಾ ಫೇರ್ತೆ ಹೇ, ಪೂಚೋ ಕಿಸ್ಕಾ ಮಾಲಾ ಫೇರ್ತೆ ಹೋ. ಪಾದ್ರಿಗೆ ಕೇಳ್ಬೋದು ನೀವು, ಯಾರು ಮಾಲೆ ತಿರುಗಿಸ್ತಾ ಇದ್ದೀರಿ ಫಾದರ್ ಅವರೇ ಅಂತೇಳ್ಬಿಟ್ಟು ನೀವು ಕೇಳ್ಬೋದು ಅಂತಾರೆ. ಅನ್ಕೋತ ಪತಾ ಹಿ ನಹಿ, ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅನ್ಕೋತ ಪತಾ ಹಿ ನಹಿ ಕ್ರೈಸ್ಟ್ ಕಿ ಖುದ್ ಆತ್ಮ ಕಹಾ ಹೇ. ಅವ್ರಿಗೆ ಗೊತ್ತಿಲ್ಲ ಯೇಸುವಿನ ಆತ್ಮ ಎಲ್ಲಿದೆ ಇವಾಗ ಅನ್ನೋದು ಅವ್ರಿಗೂ ಗೊತ್ತೇ ಇಲ್ಲ. ತುಮ್ ಜಾನ್ತೆ ಹೋ ಕ್ರೈಸ್ಟ್ ಕಿ ಆತ್ಮ ಅವ್ ತಮೋ ಪ್ರಧಾನ ಹೇ. ಯೇಸುವಿನ ಆತ್ಮನೂ ಕೂಡ ಈ ಕಲಿಯುಗದ ಕೊನೆ ಟೈಮ್ನಲ್ಲಿ ಏನಾಗ್ಬಿಟ್ಟಿದೆ? ತಮೋ ಪ್ರಧಾನ ಆಗಿಬಿಟ್ಟಿದೆ. ತುಂಬಿ ತಮೋ ಪ್ರಧಾನ ಬೆಗ್ಗರ್ತೆ. ಮೊದಲು ಈ ಜ್ಞಾನ ತಿಳ್ಕೊಳಕ್ಕೆ ಮುಂಚೆ ನೀವು ತಮೋ ಪ್ರಧಾನ ಭಿಕ್ಷುಕರಾಗ್ಬಿಟ್ಟಿದ್ರಿ. ಆ ಬೆಗ್ಗರ್ ಟು ಪ್ರಿನ್ಸ್ ಬಂತೆ ಹೋ. ಇವಾಗ ಈ ಜ್ಞಾನ ತಿಳ್ಕೊಂಡು ಏನಾಗ್ತಾ ಇದ್ದೀರಿ? ಬೆಗ್ಗರಿಂದ ಪ್ರಿನ್ಸ್ ಆಗ್ತಾ ಇದ್ದೀರಿ. ಭಾರತ್ ಪ್ರಿನ್ಸ್ ತಾ ಅಬ್ ಬೆಗ್ಗರ್ ಹೇ ಫಿರ್ ಪ್ರಿನ್ಸ್ ಬಂತೆ. ಭಾರತ ದೇಶ ಮೊದಲು ಏನಾಗಿತ್ತು? ಪ್ರಿನ್ಸ್ ಸಮಾನ ಇತ್ತು. ಇವಾಗ ಮತ್ತೆ ಬೆಗ್ಗರ್ನಿಂದ ಪ್ರಿನ್ಸ್ ಆಗುತ್ತೆ. ನೀವು ಕೂಡ ಆಗ್ತೀರಾ. ಬನಾನೆ ವಾಲಾ ಹೇ ಶಿವ ಬಾಬಾ. ಇಷ್ಟೊಂದು ಸುಂದರರನ್ನಾಗಿ ಮಾಡೋರು, ಸಾವುಕಾರನಾಗಿ ಮಾಡೋರು ಯಾರೋ? ಶಿವ ಬಾಬಾ ಆಗಿದ್ದಾರೆ. ತುಮ್ ಮನುಷ್ಯ ಸೇ ಪ್ರಿನ್ಸ್ ಬಂತೆ ಹೋ. ಈಗ ನೀವು ಮಾನವರಿಂದ ಪ್ರಿನ್ಸ್ ಆಗ್ತೀರಾ ಮುಂದೆ ಭವಿಷ್ಯದಲ್ಲಿ ಅಂತ. ಏಕ್ ಪ್ರಿನ್ಸ್ ಕಾಲೇಜ್ ಇತ್ತಾ ಜಹಾ ಪ್ರಿನ್ಸ್ ಪ್ರಿನ್ಸೆಸ್ ಜಾಕರ್ ಪಡ್ತೇ थे. ಮೊದಲು ಕಾಲಕ್ಕೆ ರಾಜರು ರಾಜಕುಮಾರಿಯರೆಲ್ಲ ಇದ್ರಲ್ವ, ಆ ರಾಜರು ರಾಜಕುಮಾರರೆಲ್ಲ ಇದ್ರಲ್ಲ, ಆ ಕಾಲಕ್ಕೆ ಪ್ರಿನ್ಸ್ದೇ ಒಂದು ಕಾಲೇಜ್ ಮಡಗಿದ್ರಂತೆ. ಅಲ್ಲಿ ರಾಜಕುಮಾರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾಯಿದ್ರು? ರಾಜಕುಮಾರಿಯನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾಯಿದ್ರು? ಸ್ಟಡೀಸ್ ಮಾಡಿಸ್ತಾಯಿದ್ರು. ತುಮ್ ಯಹಾ ಪಡ್ಕರ್ 21 ಜನ್ಮೋं के लिए स्वर्ग का प्रिंस प्रिंसेस बनते हो. ಸಂಗಮಯುಗದಲ್ಲಿ ನೀವು ಇಲ್ಲಿ ಓದಿ ಏನಾಗ್ತಾ ಇದ್ದೀರಾ? ರಾಜಕುಮಾರ ರಾಜಕುಮಾರಿಯರು ಆಗ್ತಾ ಇದ್ದೀರಾ. ಶ್ರೀಕೃಷ್ಣ ಪ್ರಿನ್ಸ್ ಐನ, ಇಲ್ಲಿ ಶ್ರೀಕೃಷ್ಣ ಪ್ರಿನ್ಸ್ ಆಗಿದ್ರಲ್ವಾ. ಉನ್ಕ 84 ಜನ್ಮೋं की ಕಹಾನಿ ಲಿಖಿ ಹುಯಿ. ಇಲ್ಲಿ 84 ಜನ್ಮಗಳ ಕಥೆ ಅವ್ರದ್ದು ಬರೆದಿದ್ದಾರೆ. ಮನುಷ್ಯ ಕ್ಯಾ ಜಾನೆ, ಅವ್ರಿಗೇನು ಗೊತ್ತು ಮನುಷ್ಯರಿಗೆ ಇದ್ರ ಬಗ್ಗೆ? ಬಾತೆ ಸಿರ್ಫ್ ತುಮ್ ಜಾನ್ತೆ ಹೋ. ಈ ಎಲ್ಲ ವಿಚಾರಗಳನ್ನು ನೀವಷ್ಟೇ ತಿಳ್ಕೊಳ್ತೀರಾ. ಭಗವಾನ್ ವಾಚ ವಾಕರ್ ಸಬ್ಕಾ ಫಾದರ್ ಹೇ. ಭಗವಾನ್ ವಾಚ ಇದೆ, ಅವರೆಲ್ಲರಿಗೂ ತಂದೆ ಆಗಿದ್ದಾರೆ. ತುಮ್ ಗಾಡ್ ಫಾದರ್ ಸೆ ಸುನ್ತೆ ಹೋ ಜೋ ಸ್ವರ್ಗ ಕಿ ಸ್ಥಾಪನಾ ಕರ್ತೆ ಹೇ. ನೀವು ಕೂಡ ಭಗವಂತನಿಂದ ಇಷ್ಟೆಲ್ಲ ಜ್ಞಾನವನ್ನು ಕೇಳ್ತಾ ಇದ್ದೀರಾ. ಆಮೇಲೆ ಸ್ವರ್ಗದ ಸ್ಥಾಪನೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ನೀವು ಕೂಡ ಅದರಲ್ಲಿ ಸಹಯೋಗಿ ಆಗಿರ್ತೀರಿ. ಉಸೆ ಕಹಾ ಜಾತಾ ಹೈ ಸತ್ಯಖಂಡ್. ಸತ್ಯುಗಕ್ಕೆ ಏನಂತ ಹೆಸರು? ಸತ್ಯಖಂಡ. ಯಹ ಜೂಟ್ ಖಂಡ್. ಈ ಕಲಿಯುಗಕ್ಕೆ ಏನು ಹೆಸರು? ಸುಳ್ಳಿನ ಖಂಡ. ಸಚ್ಖಂಡ್ ತೋ ಬಾಬಾ ಸ್ಥಾಪನಾ ಕರೆಂಗೆ, ಜೂಟ್ ಖಂಡ್ ರಾವಣ ಸ್ಥಾಪನಾ ಕರ್ತೆ ಹೇ. ಸತ್ಯಖಂಡವನ್ನು ತಂದೆ ಬಂದು ಸ್ಥಾಪನೆ ಮಾಡ್ತಾನೆ, ಸುಳ್ಳಿನ ಖಂಡವನ್ನು ರಾವಣ ಬಂದು ಮಾಡ್ತಾನೆ. ಅರ್ಥ ಕುಚ್ ಭಿ ನಹಿ ಸಮಜ್ತೆ ಹೇ. ಮೀನಿಂಗನ್ನು ಏನೇನೋ ತಿಳ್ಕೊಳ್ಳೋದೇ ಇಲ್ಲ. ಕಿಸ್ಕೋ ಭಿ ಪತಾ ನಹಿ ಕಿ ಆಖರಿನ್ ರಾವಣ ಕೌನ್ ಹೇ. ಕೊನೆಗೂ ಯಾರಿಗೂ ಗೊತ್ತೇ ಇಲ್ಲ ರಾವಣ ಅಂದರೆ ಯಾರು. ಜಿಸ್ಕೋ ಭಾರತ್ ಮಾರ್ತೆ ಹೇ ಫಿರ್ ಜಿಂದಾ ಹೋ ಜಾತೆ. ಪ್ರತಿ ವರ್ಷ ರಾವಣನ ಸುಡ್ತಾ ಇರ್ತಾರೆ, ಸಾಯಿಸ್ತಾ ಇರ್ತಾರೆ, ಮತ್ತೆ ಅವನು ಹುಟ್ಕೊಂಡು ಬಿಡ್ತಾನೆ ಅಂತ. ವಾಸ್ತವ में 5 विकार स्त्री के 5 विकार पुरुष के इनको कहा जाता है रावण. ಹೇಳಬೇಕು ಅಂದರೆ 5 ವಿಕಾರಗಳು ಪುರುಷಂದು, ಇನ್ನು 5 ವಿಕಾರಗಳು ಸ್ತ್ರೀದು. ಇದಕ್ಕೆ ರಾವಣ ಅಂತ ಹೇಳೋದು. उसको मारते हैं, रावण को मराकर
ಮಾರ್ಕರ್ ಸೋನಾ ಲೂಟ್ತೆ हैं. ರಾವಣ ಸಾಯಿಸಿಬಿಟ್ಟು ಏನು ಮಾಡ್ತಾರೆ, ಚಿನ್ನವನ್ನು ಕದೀತಾರೆ. तुम बच्चे जानते हो ये कांटों का जंगल. ಈ ಕಲಿಯುಗಕ್ಕೆ ಬಾಬಾ ಏನು ಟೈಟ್ಲ್ ಕೊಡ್ತಾ ಇದ್ದಾರೆ, ಮುಳ್ಳುಗಳ ಕಾಡು. बॉम्बे में बाबुलनाथ का भी मंदिर है. बाबा आकर कांटों को फूल बनाते. बॉम्बई ನಗರದಲ್ಲಿ ಬಾಬುಲ್ನಾಥ್ ಮಂದಿರ ಇದೆ. ಅಲ್ಲಿ ತಂದೆ ಬಂದು ಮುಳ್ಳುಗಳನ್ನು ಹೂವನ್ನಾಗಿ ಮಾಡ್ತಾರೆ. ಅವ್ರ ಹೆಸರೇ ಹಂಗೆ. ಸಬ್ ಏಕ್ ದೋಕೋ ಕಾಂಟ ಲಗಾತೇರ. ಈ ಕಲಿಯುಗದಲ್ಲಿ ಒಬ್ರಿಗೊಬ್ರು ಮುಳ್ಳು ಚುಚ್ಚೋದೇ ಕೆಲಸ ಮಾಡ್ತಾ ಇರ್ತಾರೆ. ಅರ್ಥಾತ್ ಕಾಮ್ ಕಟಾರಿ ಚಲಾತೆ ರಹತೆ, ಇಸ್ಲಿಯೇ ಇನ್ಕಾ ಕಾಂಟೋं का जंगल कहा जाता. ಇಲ್ಲಿ ಬರೀ ಮುಳ್ಳು ಚುಚ್ಚೋದೇ ಕೆಲಸ ಆಗೋಗ್ಬಿಟ್ಟಿದೆ ಜನರದು. ಅದರಿಂದ ಇದಕ್ಕೆ ಏನಂತ ಟೈಟ್ಲ್ ಇದೆ, ಮುಳ್ಳುಗಳ ಕಾಡು. ಸತ್ಯುಗೋ ಗಾರ್ಡನ್ ಆಫ್ ಅಲ್ಲಾಹ್ ಕಹಾ ಜಾತಾ ಹೈ. ಸತ್ಯುಗಕ್ಕೆ ಭಗವಂತನ ಹೂತೋಟ ಅಂತ ಹೇಳಲಾಗಿದೆ. ವಹಿ ಫ್ಲವರ್ಸ್ ಕಾಂಟೆ ಬಂತೆ ಹೇ, ಫಿರ್ ಕಾಂಟೋನ್ ಸೆ ಫೂಲ್ ಬಂತೆ. ಅದೇ ಹೂಗಳು ಇವಾಗ ಮುಳ್ಳಾಗ್ತಾರೆ, ನಂತರ ಮುಳ್ಳಿಂದ ಹೂಗಳು ಕೂಡ ಆಗ್ತಾರೆ. तो अभी तुम 5 विकारों पर जीत पाते हो. ಈಗ ನೀವು 5 ವಿಕಾರಗಳ ಮೇಲೆ ವಿಜಯವನ್ನು ಗಳಿಸ್ತೀರಾ. इस रावण राज्य में विनाश भी होता है, आखिरी बड़ी लड़ाई भी होंगे. ಈ ರಾವಣ ರಾಜ್ಯನೂ ಕೂಡ ವಿನಾಶ ಆಗುತ್ತೆ. ಆ ನಂತರ ಕೊನೆಗೆ ದೊಡ್ಡ ಯುದ್ಧಗಳು ಆಗ್ತವೆ. ಸಚ್ಚೆ ಸಚ್ಚ ದಸರಾ भी होता है. ಸತ್ಯವಾಗಿರ್ತಕ್ಕಂಥ ದಸರಾನೂ ಕೂಡ ಆಗುತ್ತೆ. ರಾವಣ ರಾಜ್ಯ ही खलास हो जाएंगे, फिर तुम लंका लूटेंगे. ಈ ರಾವಣ ರಾಜ್ಯನೇ ಸಮಾಪ್ತಿ ಆಗೋಗುತ್ತೆ. ನೆಕ್ಸ್ಟ್ ನೀವು ಲಂಕೆಯನ್ನು ಲೂಟಿ ಮಾಡ್ತೀರಿ. ತುಮಕೋ ಸೋನೆ ಕ ಮಹಲ್ ಮಿಲ್ ಜಾಯೇಂಗೆ. ಆಮೇಲೆ ನಿಮಗೆ ಚಿನ್ನದ ಮಹಲ್ಗಳೇ ಸತ್ಯುಗದಲ್ಲಿ ಸಿಕ್ಕೋಗುತ್ತೆ. ಅಭಿ ತುಮ್ ರಾವಣ ಪರ್ ಜೀತ್ ಪ್ರಾಪ್ತ ಕರ್ ಸ್ವರ್ಗ ಕಾ ಮಾಲಿಕ್ ಬಂತೆ ಹೋ. ಈಗ ನೀವು ರಾವಣನ ಮೇಲೆ ಗೆದ್ದು ಏನಾಗ್ತಾ ಇದ್ದೀರಿ, ಸ್ವರ್ಗಕ್ಕೆ ಮಾಲೀಕರು ಆಗ್ತಾ ಇದ್ದೀರಿ. ಬಾಬಾ ಸಾರೆ ವಿಶ್ವ का राज्य भाग्य देते हैं, इसलिए उनको शिव बोला भंडारी कहा जाता है. ಈಗ ತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡ್ತಾ ಇದ್ದಾರೆ. ಅದರಿಂದ ಇವರಿಗೆ ಶಿವ ಬೋಲಾ ಭಂಡಾರಿ ಅಂತಲೂ ಕೂಡ ಕರೀಲಾಗತ್ತೆ. ಗಣಿಕಾಯೇ, ಅಹಲ್ಯಾಯೇ, ಕುಬ್ಜಾಯೇ ಸಬ್ಕೋ ಬಾಪ್ ವಿಶ್ವ का ಮಾಲಿಕ್ ಬನಾತೆ. ಸಾಧಾರಣವಾಗಿರ್ತಕ್ಕಂಥ ಆತ್ಮಗಳಿಗೆ ತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಕಿತ್ನಾ ಬೋಲಾ ಹೈ. ಬಾಬಾ ಅವ್ರು ಎಷ್ಟು ಮುಗ್ಧ ಇದ್ದಾರೆ ನೋಡಿ. ಆತೆ ಬಿ ದೇಖೋ ಪತಿತ್ ದುನಿಯಾ ಪತಿತ್ ಶರೀರ. ಶಿವ ಬಾಬಾ ಬರೋದು ಕೂಡ ಹಳೆ ಶರೀರದಲ್ಲಿ, ಪತಿತ ಪ್ರಪಂಚ ಪತಿತ ಶರೀರದಲ್ಲಿ. ಬಾಕಿ ಜೋ ಸ್ವರ್ಗಕ್ಕೆ ಲಾಯಕ್ ನೈ ವಾ ವಿಷ್ ಪೀನೆ ಚೋಡ್ತೆ ಹಿ ನಹಿ. ಈ ಪ್ರಪಂಚದಲ್ಲಿ ಸ್ವರ್ಗಕ್ಕೆ ಯೋಗ್ಯರಲ್ಲದೇ ಇರುವಂಥ ಆತ್ಮಗಳು ಯಾರಿದ್ದಾರೆ, ಅವ್ರು ವಿಶ್ವವಿಕಾರಗಳನ್ನು ಬಿಡೋದೇ ಇಲ್ಲ ಅಂತಾರೆ. ಬಾಬಾ कहते बच्चे अभी या अंतिम जन्म पवित्र बनो. ಈಗ ತಂದೆ ಹೇಳ್ತಾರೆ, ಈ ಕೊನೆಯ ಜನ್ಮದಲ್ಲಿ ನೀವು ಪವಿತ್ರ ಆತ್ಮಗಳು ಆಗಿರಿ. ವಿಷಯ ವಿಕಾರ ತುಮಕೋ ಆದಿ ಮಧ್ಯ ದುಃಖಿ ಬನಾತಾ ಹೈ. ಈ ವಿಷಯ ವಿಕಾರಗಳೇನು ಮಾಡುತ್ತೆ, ನಿಮಗೆ ಆದಿ ಮಧ್ಯ ಅಂತ ದುಃಖ ಕೊಡ್ತಾ ಇದ್ದಾವೆ. ಕ್ಯಾ ತುಮ್ ಏಕ್ ಜನ್ಮ ಕೆ ಲಿಯೇ ವಿಷ್ ಪೀನಾ ನಹಿ ಚೋಡ್ ಸಕ್ತೆ ಹೋ. ನೋಡಿ ಬಾಬಾ ಹಿಂಗೆ ಕೇಳ್ತಾರೆ, ಈ ಒಂದು ಜನ್ಮ ನಾನು ಈ ವಿಷಯ ವಿಕಾರಗಳನ್ನು ತ್ಯಾಗ ಮಾಡೋಕ್ಕಾಗಲ್ವಾ. मैं तुमको अमृत पिलाकर अमर बनाता हूँ, फिर तुम पवित्र नहीं बनते हो. ನಾನೇ ಬಂದು ನಿಮ್ಮನ್ನು ಇಷ್ಟೆಲ್ಲ ಒಳ್ಳೆ ಜ್ಞಾನ ಕೊಟ್ಟು ಅಮೃತ ಕುಡಿಸಿ ಅಮರರನ್ನಾಗಿ ಮಾಡ್ತೀನಿ, ನೀವು ಪವಿತ್ರ ಆಗೋಕ್ಕಾಗಲ್ವಾ. ಬಾಬಾ ಎಷ್ಟು ಚೆನ್ನಾಗಿ ಕೇಳ್ತಾರೆ ನೋಡ್ರಿ. ವಿಷಯ ಬಿಗರ್ ಸಿಗರೇಟ್ ಶರಾಬ್ ಬಿಗರ್ ನಹಿ ರಹ ಸಕ್ತೆ ಹೋ. ವಿಷಯ ವಿಕಾರಗಳಿಲ್ಲದೆ, ಸಾರಾಯಿ ಸಿಗರೇಟು ಇಂಥದ್ದಿಲ್ಲದೆ ನೀವು ಜೀವನ ಮಾಡೋಕ್ಕಾಗಲ್ವಾ. ಎಷ್ಟು ಒಳ್ಳೆ ಜೀವನ ಕಲಿಸ್ಕೊಡ್ತಾ ಇದ್ದಾರೆ. ಬಚ್ಚೆ ಇಸ್ ಏಕ್ ಜನ್ಮಕ್ಕೆ ಲಿಯೇ ಪಾವನ್ ಬನೋ, ತುಮಕ ಸ್ವರ್ಗ ಮಾಲೀಕ್ ಬನಾವಂಗಾ. ನೋಡಿ, ಈ ಒಂದು ಜನ್ಮ ಪರಮಾತ್ಮನ ಡೈರೆಕ್ಷನ್ ಮೇಲೆ ಪವಿತ್ರ ಆಗಿದ್ದೇ ಆದರೆ ಬಾಬಾ ಹೇಳ್ತಾರೆ, 21 ಜನ್ಮಗಳು ತಂದೆ ಬಂದು ಸ್ವರ್ಗಕ್ಕೆ ಏನು ಮಾಡ್ತಾರೆ, ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ಅಂದರೆ ಒಂದು ಜನ್ಮ ತ್ಯಾಗ ಮಾಡೋದು, ಅದು ಅರ್ಧ ಮುಕ್ಕಾಲು ಭಾಗ ಜನ್ಮನೂ ಮುಗೀತು. ಈ ಶರೀರ ಮೇಲೆ ಭರವಸೆನೂ ಇಲ್ಲ, ಸಂಗಮಯುಗನೂ ಎಂಡಿಗೆ ಬಂದುಬಿಡ್ತಾ ಇದೆ. ಅಂದಮೇಲೆ ಈ ಟೈಮ್ನಲ್ಲಿ ವಿಷಯ ವಿಕಾರಗಳನ್ನು, ಸಿಗರೇಟು ಬೀಡಿ ಅವು ಇವು ಏನಿದ್ದಾವೆ ಮಾದಕ ಪದಾರ್ಥಗಳನ್ನು ತ್ಯಾಗ ಮಾಡೋದು ಯಾವ ದೊಡ್ಡದು. ಇಷ್ಟು ದೊಡ್ಡ ತಂದೆ ಸಿಕ್ಕಿದ್ದಾರೆ, ಇಷ್ಟು ದೊಡ್ಡ ಅಥಾರಿಟಿ ಸಿಕ್ಕಿದ್ದಾರೆ, ತ್ಯಾಗ ಮಾಡಲಿಕ್ಕೆ ಹೇಳಿ ಅಂತ ಹೇಳಿದಾಗ ಆ ತ್ಯಾಗ ಮಾಡಬೇಕಲ್ವ. ಪುರಾಣಿ ದುನಿಯಾಕೋ ವಿನಾಶ ಅವ್ರ ನೈ ದುನಿಯಾಕ್ಕೆ ಸ್ಥಾಪನಾ ಕರ್ನಾ ಯಾ ಬಾಬಾ ಕಾ ಕಾಮ್ ಹೈ. ಹಳೆಯ ಪ್ರಪಂಚನ ವಿನಾಶ ಮಾಡಿಸೋದು, ಹೊಸ ಪ್ರಪಂಚನ ಸ್ಥಾಪನೆ ಮಾಡಿಸೋದು ಯಾರ ಡ್ಯೂಟಿ ಇದೋ, ತಂದೆಯದೇ ಕೆಲಸ ಆಗಿದೆ.
बाबा आया हुआ है सारी दुनिया को दुख से लिबरेट कर सुखधाम ಶಾಂತಿಧಾम में ले जाने. ತಂದೆ ಬಂದಿದ್ದಾರೆ ಇಡೀ ಪ್ರಪಂಚವನ್ನು ಈ ದುಃಖಧಾಮದಿಂದ ಬಿಡುಗಡೆ ಮಾಡಿ ಸುಖಧಾಮದಲ್ಲಿ ಕರ್ಕೊಂಡೋಗ್ಲಿಕ್ಕೋಸ್ಕರ, ಶಾಂತಿಧಾಮಕ್ಕೆ ಆತ್ಮಗಳನ್ನು ಕರ್ಕೊಂಡೋಗ್ಲಿಕ್ಕೋಸ್ಕರ. ಅಭಿ ಸಬ್ ಧರ್ಮ ವಿನಾಶ ಹೋ ಜಾಯಂಗೆ. ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಎಲ್ಲ ಧರ್ಮಗಳು ಹೊರಟೋಗ್ತವೆ. एक आदि सनातन देवी देवता धर्म की फिर से स्थापना होती है. ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಅಂತಕ್ಕಂಥದ್ದು ಪುನಃ ಆಗೋಗ್ಬಿಡುತ್ತೆ. ಗ್ರಂಥ ಮೇ ಬಿ ಪರಮಪಿತಾ ಪರಮಾತ್ಮ ಕೋ ಅಕಾಲ ಮೂರ್ತಿ ಕೇತೆ ಏನ, ಗ್ರಂಥದಲ್ಲಿ ಹೇಳ್ತಾರಲ್ಲ ಪರಮಾತ್ಮನಿಗೆ ಅಕಾಲ ಮೂರ್ತಿ. ಬಾಬಾ ಹೇ ಮಹಾಕಾಲ್ ಕಾಲೋಂಕ ಕಾಲ್. ಶುಭವ ಏನಾಗಿದ್ದಾರೆ? ಕಾಲರ ಕಾಲ ಮಹಾಕಾಲೇಶ್ವರ ಆಗಿದ್ದಾರೆ. ಕಾಲೋಂ ಕೋ ಏಕ್ ದೋಕೋ ಲೇ ಜಾಯಂಗೆ. ಆ ಸಾವು ಬಂದು ಒಬ್ರಿಗಿಬ್ಬರಿಗೆ ಕರ್ಕೊಂಡು ಹೋಗುತ್ತೆ ಅಂತಾರೆ. ಸಾವು ಬಂದು ಒಬ್ರಿಬ್ಬರನ್ನ ಕರ್ಕೊಂಡು ಹೋಗುತ್ತೆ. ಆದರೆ ಶಿವ ಬಾಬಾ ಬಂದು ಎಲ್ಲ ಆತ್ಮಗಳನ್ನು ಕರ್ಕೊಂಡು ಹೋಗ್ತಾರೆ. ಗ್ರಂಥ ಮೇ ಬಿ ಪರಮಾತ್ಮಕ್ಕೂ ಅಕಾಲ ಮೂರ್ತಿ ಕೇತೆ. ಗ್ರಂಥಗಳಲ್ಲಿ ಬರೆದಿದೆ ಪರಮಾತ್ಮನಿಗೆ ಅಕಾಲ ಮೂರ್ತಿ ಅಂತ ಹೇಳಿಬಿಟ್ಟು. तो बाबा महाकाल कालों का काल है. शिव बाबा ಏನಾಗಿದ್ದಾರೆ? ಕಾಲರ ಕಾಲ ಮಹಾಕಾಲೇಶ್ವರ. तो वह काल को एक दो को ले जाएंगे. मैं तो सभी आत्माओं को ले जाऊंगा. ನಾನು ಎಲ್ಲರ ಆತ್ಮಗಳನ್ನು ಮನೆಗೆ ಮೂಲ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಾರೆ. इसलिए महाकाल कहते हैं. ಅದರಿಂದ ಶಿವ ಬಾಬಾ ಅವ್ರಿಗೆ ಏನಂತ ಹೆಸರು ಟೈಟ್ಲ್ ಇದೆ? महाकालेश्वर. बाबा आकर तुम बच्चों को कितना समझदार बनाते. ತಂದೆ ಬಂದುಬಿಟ್ಟು ಮಕ್ಕಳಿಗೆ ಎಷ್ಟೊಂದು ಬುದ್ಧಿವಂತರನ್ನಾಗೆ ಮಾಡ್ತಾ ಇದ್ದಾರೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन सारांश धारणೆಗೋಸ್ಕರ इस अंतिम जन्म में विश्व को त्याग अमृत पीना और पिलाना है. ಈ ಲಾಸ್ಟ್ ಜನ್ಮದಲ್ಲಿ ಏನು ಮಾಡಬೇಕಾಗಿದೆ? ಬಾಬಾ ಹೇಳ್ತಿದ್ದಾರೆ ವಿಷವನ್ನು ಕುಡಿಯೋದು, ಬೇರೆಯವ್ರ ವಿಷವನ್ನು ಕುಡಿಸೋದು, ಇದೆರಡೂ ತ್ಯಾಗ ಮಾಡಿ ಭಾವನಾತ್ಮಗಳು ಆಗಬೇಕು. ಕಾಂಟೋಂಕೋ ಫೂಲ್ ಬನಾನೆಗೆ ಸೇವಾ ಕರ್ನಿ ಹೇ. ಮುಳ್ಳು ಥರ ಆಗೋಗ್ಬಿಟ್ಟಿರೋ ಅಂಥವ್ರನ್ನು ಹೂ ಥರ ಮಾಡ್ತಕ್ಕಂಥ ಸೇವೆಗಳನ್ನು ಮಾಡಿರಿ. ಎರಡನೇ ಪಾಯಿಂಟು, ವಿಷ್ಣು ಕೆ ಗಲೆ ಕಾ ಮಾಲಾ ದಾನಾ ಬನ್ನೆ ಕೆ ಲಿಯೆ ಬಾಬಾ ಕಿ ಯಾದ್ ಮೇ ರಹನಾ ಹೈ. ವಿಷ್ಣುವಿನ ಕೊರಳಿನ ಹಾರ ಆಗಬೇಕು ಅಂತಂದರೆ ಏನಾಗಬೇಕು? ತಂದೆಯ ನೆನಪಿನಲ್ಲಿ ಇರಿ. ಪೂರಾ ಮದದ್ಗಾರ್ ಬಂದ್ ಬಾಬಾ ಸಮಾನ್ ದುಃಖ ಹರ್ತ ಸುಖಕರ್ತ ಬನ್ನ ಹೇ. ತಂದೆಯ ಒಂದು ಕಾರ್ಯದಲ್ಲಿ ಸಂಪೂರ್ಣ ಸಹಯೋಗಿಗಳಾಗಿ ತಂದೆಯ ಸಮಾನ ದುಃಖನ ದೂರ ಮಾಡ್ತಕ್ಕಂಥವ್ರು, ಸುಖವನ್ನು ಕೊಡ್ತಕ್ಕಂಥವರು ಆಗಿರಿ. ವರದಾನ. ड्रामा की ढाल को सामने रख खुशी की खुराक खाने वाले और शक्तिशाली सदा भव. ನೋಡಿ, ಡ್ರಾಮಾದ ಗುರಾಣಿನ ಎದುರುಗಡೆ ಇಟ್ಕೊಂಡು ಖುಷಿಯ ಕೂರಾಕ್ ತಿಂತಕ್ಕಂಥವ್ರು ಶಕ್ತಿಶಾಲಿ ಆತ್ಮಗಳು ಆಗಿರಿ. ಅಂದರೆ ಡ್ರಾಮಾ ಅನ್ನೋದನ್ನು ಎದುರುಗಡೆ ಇಟ್ಕೊಂಡಾಗ ಜೀವನದಲ್ಲಿ ಖುಷಿ ಕಮ್ಮಿ ಆಗಲ್ಲ. ಡ್ರಾಮಾ ಬುದ್ಧಿನಲ್ಲಿಲ್ಲ ಅಂದರೆ ಇದು ಯಾಕೆ ಹಿಂಗಾಯಿತು, ಅದ್ಯಾಕೆ ಹಿಂಗಾಯಿತು, ಇವೆಲ್ಲ ಬರ್ತವೆ. ಆವಾಗ ನೀವು ಖುಷಿಯಾಗಿರೋಕ್ಕಾಗಲ್ಲ. ಅಂದರೆ ಡ್ರಾಮಾನ ಬುದ್ಧಿನಲ್ಲಿ ಇಟ್ಕೊಂಡು ಖುಷಿಯಾಗಿರಿ ಯಾವಾಗಲೂ ಅಂತ ಬಾಬಾ ಹೇಳ್ತಾರೆ. ಸದಾ ಶಕ್ತಿಶಾಲಿಯಾಗಿರಿ. ಈ ಒಂದು ಡ್ರಾಮಾದ ಜ್ಞಾನವನ್ನು ಚೆನ್ನಾಗಿ ಯಾರು ಅಜಮ್ ಮಾಡ್ಕೊತಾರೆ ಅವ್ರಿಗೆ ಶಕ್ತಿಶಾಲಿ ಆತ್ಮ ಅಂತ ಹೇಳ್ತಾರೆ. ಖುಷಿ ರೂಪಿ ಭೋಜನ ಆತ್ಮಕೋ ಶಕ್ತಿಶಾಲಿ ಬನಾ ದೇತಾ. ಖುಷಿ ಅಂತಕ್ಕಂಥ ಒಂದು ಊಟ ಆತ್ಮನ ತುಂಬ ಗಟ್ಟಿ ಮಾಡುತ್ತೆ. कहते हैं ಖುಷಿ ಜೈಸಾ ಖುರಾಕ್ ನಹಿ. ಹೇಳ್ತಾರೆ ಖುಷಿ ಥರ ಖುರಾಕಿಲ್ಲ. इसके लिए ड्रामा की ढाल को अच्छी तरह से कार्य में लगाओ. ಅದರಿಂದ ತಂದೆ ಹೇಳ್ತಾರೆ ಡ್ರಾಮಾದ ಗುರಾಣಿಯನ್ನು ಚೆನ್ನಾಗಿ ಕಾರ್ಯದಲ್ಲೇ ಉಪಯೋಗಿಸ್ಕೊಳ್ಳಿ. सदा यदि ड्रामा की स्मृति रहे तो कभी भी मुरझा नहीं सकते. ಒಂದು ವೇಳೆ ಈ ಡ್ರಾಮಾದ ಸ್ಮೃತಿ ನಿಮ್ಗೆ ಯಾವಾಗಲೂ ಇತ್ತು ಅಂದರೆ ನೀವು ಬಾಡಿ ಹೋಗೋದಿಲ್ಲ ಅಂತ. ಖುಷಿ ಗಾಯಬ್ ಹೋ ನಹಿ ಸಕ್ತೆ ಹೇ. ಖುಷಿ ಎಂದೂ ಮಾಯ ಆಗೋಕ್ಕೆ ಸಾಧ್ಯ ಇಲ್ಲ. ಖುಷಿ ಗಾಯಬ್
नहीं हो सकता क्योंकि यह ड्रामा कल्याणकारी, इसलिए अकल्याणकारी दृश्य में भी ಕಲ್ಯಾಣ ಸಮಾಯವ है. ಈ ಡ್ರಾಮಾ ಕಲ್ಯಾಣಕಾರಿ ಆಗಿರೋದ್ರಿಂದ ಇದರಲ್ಲಿ ಏನೇನು ಆಗ್ತಾ ಇದೆ ಆ ಕಲ್ಯಾಣದ ದೃಶ್ಯಗಳು ನಿಮಗೆ ಕಣ್ಣಿಗೆ ಕಾಣ್ಬೋದು, ಅದರಲ್ಲಿ ಕೂಡ ಕಲ್ಯಾಣ ಅಡಕವಾಗಿದೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಅದಕ್ಕೆ ವೆಯ್ಟ್ ಆ್ಯಂಡ್ ಸಿ ಮಾಡಬೇಕಾಗತ್ತೆ. ಏನೋ ಒಂದು ಆಗೋಯ್ತು ತಕ್ಷಣಕ್ಕೆ ಗೊತ್ತಾಗಲ್ಲ ಇದರಲ್ಲಿ ಏನು ಕಲ್ಯಾಣ ಇದೆ ಅಂತ, ನಿಧಾನಕ್ಕೆ ಗೊತ್ತಾಗುತ್ತೆ ಇದರಲ್ಲಿ ಏನೋ ಕಲ್ಯಾಣ ಇದೆ ಅಂತ, ತಕ್ಷಣಕ್ಕೆ ಗೊತ್ತಾಗಲ್ಲ. ಅರ್ಥವಾಯ್ತಾ? ಐಸಾ ಸದಾ ಖುಷಿ रहेंगे. ಈ ರೀತಿ ನೀವು ತಿಳ್ಕೊಂಡು ಯಾವಾಗಲೂ ಖುಷಿನಲ್ಲಿ ಇರಿ. ಸ್ಲೋಗನ್ परचिंतन और परदर्शन की धूल से दूर रहने वाले ही सच्चे अमूल्य हीरे है. ಪರಚಿಂತನೆ ಮತ್ತು ಪರದರ್ಶನದ ಧೂಳಿನಿಂದ ದೂರ ಇರ್ತಕ್ಕಂಥವರನ್ನ ಸತ್ಯವಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಜ್ರಗಳು ಆಗಿದ್ದಾರೆ. ಅಚ್ಚ ಓಂ ಶಾಂತಿ.